ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೂಪರ್ ಥ್ರಿಲ್ಲಿಂಗ್ ಆಗಿರೋ ಒಂದು ಕೊರಿಯನ್ ಮೂವಿನ ನೋಡ್ತಾ ಇದ್ವಿ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಎಪಿಸೋಡ್ ನೀವೇನೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ ಅಥವಾ ಮೇಲೆ ಕಾಣಿಸ್ತಾರೋ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಎಪಿಸೋಡ್ ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಫಸ್ಟ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಸ್ವಲ್ಪನೂ ಯೋಚನೆ ಮಾಡದೆ ನೀರ್ಗೆ ಜಿಗದ್ ಬಿಡ್ತಾನೆ. ಅದಾದ್ಮೇಲೆ ಅಂಕಲ್ ಕೂಡ ನೋಡ್ತಾರೆ, ಅಂದ್ರೆ ನಮ್ ಹೀರೋ ಚಿಕ್ಕಪ್ಪನೂ ನೋಡ್ತಾರೆ. ಸರಿ ನಾವ್ ಹೆಂಗ ಇವ್ರನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡ್ವಿ, ಆದ್ರೆ ಅವನಿಗೆ ನೀರಿಗೆ ಬಿದ್ದು ಸತ್ತೋದ. ಇನ್ ನನ್ಗೆ ಯಾಕೆ ಟೆನ್ಷನ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಹೀರೋ ಬಂದು ಈ ಕಸನೆಲ್ಲ ಹಾಕಿರ್ತಾರಲ್ಲ, ವೇಸ್ಟ್ ಬಾಕ್ಸಸ್ ಎಲ್ಲ ಇರತ್ತಲ್ಲ, ಆ ಜಾಗದಿಂದ ಕಣ್ಬಿಡೋ ತರ ತೋರಿಸ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರು ಬಂದು ಎಂಟಿ ಸತ್ತೋಗಿದ್ದು ಬೇಜಾರಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸತ್ತೋದ್ರು ಅಂತ ಬೇಜಾರಿಲ್ಲ. ಆದ್ರೆ ಅವ್ರು ಬಂದು ಅಫೇರ್ ಅಲ್ಲಿ ಇರ್ತಾರಲ್ಲ, ಆ ಹುಡುಗಿ ಜಾಲಿಯಾಗಿ ಒಂದ್ ರೂಮ್ ಅಲ್ಲಿ ಇರ್ತಾನೆ. ಅದೇ ಟೈಮ್ಗೆ ಹುಡುಗಿಯವರಪ್ಪ ಬಂದು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ವಲ್ಲ, ಅವ್ರು ಬಂದೀಗ ನಮ್ಮ ಮಗಳು ಇದೇ ಜಾಗದಲ್ಲಿ ಇದ್ದಾಳೆ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಮೀನ್ಸ್ ಯಾರೋ ಹಾಕೊಟ್ಬಿಟ್ಟಿರ್ತಾರೆ. ಸೊ ಕರೆಕ್ಟ್ ಆಗಿ ರೂಮ್ ಬಾಗ್ಲ ಹತ್ರ ಬಂದ್ಬಿಟ್ಟು ಇದಮ್ಮ ಬಾಗಿಲು ತೆಗಿ ಅಂತ ಹೇಳ್ಬಿಟ್ಟು ಬಾಗಿಲು ತಡ್ತಾ ಇರ್ತಾರೆ. ಇವ್ರಿಗೆ ಸಖತ್ ಶಾಕ್ ಆಗುತ್ತೆ. ಅವ್ರ ಮಗಳನ್ನ ಸರಿಯಾಗಿ ಬೈತಾರೆ. ಎಷ್ಟು ಧೈರ್ಯ ನಿನ್ಗೆ, ಈ ತರ ಕೆಲಸ ಎಲ್ಲ ಕೂಡ ನೀನ್ ಮಾಡ್ತಾ ಇದ್ಯಾ, ಎಷ್ಟು ದಿನದಿಂದ ಇದೆಲ್ಲ ನಡೀತಿದೆ, ಫಸ್ಟ್ ನೀನ್ ಆಚೆ ನಡಿ, ನಾನು ಅಂತ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ಆ ಲೇಡಿನಲ್ಲಿಂದ ಹೊರಗಡೆ ಕಳಿಸ್ಬಿಟ್ಟು ಇವ್ರು ಬಂದು ನಮ್ ಹೀರೋ ಚಿಕ್ಕಪ್ಪ ಹತ್ರ ಮಾತಾಡ್ತಾರೆ. ಎಷ್ಟು ದಿನದಿಂದ ಇದೆಲ್ಲ ನಡೀತದೆ, ನೀನೊಂದು ಲಾಯರ್ ತಾನೆ, ನಿನಗೆ ನನ್ ಮಗಳು ಬೇಕಂತ ಹೇಳಿ ಬೈತಾ ಇರ್ಬೇಕಾದ್ರೆ ಅವ್ರು ಕೂಡ ಹೇಳ್ತಾರೆ, ಇಲ್ಲ ನಾನು ನಿಮ್ ಮಗಳನ್ನ ಲವ್ ಮಾಡ್ತಾ ಇದೀನಿ ಅಂತ. ಏನು ಲವ್ ಮಾಡ್ತಾ ಇದೀಯಾ, ನೀನ್ ಹೆಂಡತಿ ಸತಿ ಎಷ್ಟ್ ದಿನ ಆಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅವ್ನು ಕೂಡ ಈಗ 1 ಮಂತ್ ಆಯ್ತು ಸರ್ ಅಂದಾಗ ಇವ್ರು ಕೇಳ್ತಾರೆ, ಸರಿ ನನ್ ಮಗಳಿಗೂ ನಿನ್ಗೂ ಎಷ್ಟು ವರ್ಷದಿಂದ ಪರಿಚಯ ಅಂದ್ರೆ, ಸರ್ ಅದೊಂದು 3 ವರ್ಷದಿಂದ ಪರಿಚಯ ಅಂದಿದ ತಕ್ಷಣ ಎಪ್ಪಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಅವ್ರ ಕೈಲಿ ಒಂದು ಸ್ಟಿಕ್ ತರ ಇಟ್ಕೊಂಡಿರ್ತಾರೆ, ಅದನ್ನ ಎತ್ಕೊಂಡ್ ಸರ್ರೆ ಹೊಡಿತಾರೆ. ಅವ್ರಿಗೆ ಆಲ್ಮೋಸ್ಟ್ ಬ್ಲಡ್ ಬಂದ್ಬಿಡುತ್ತೆ, ಹಂಗ್ ಹೊಡಿತಾ ಇರ್ತಾರೆ. ಆತರ ಹೊಡೆದಿದ್ದಾದ್ಮೇಲೆ ಇವಾಗ ಕೂಡ ನಮ್ ಹೀರೋರ್ ಚಿಕ್ಕಪ್ಪ ಭಯನೇ ಇಲ್ದೆ ನಿಂತ್ಕೊಂಡ್ ಕೇಳ್ತಾರೆ, ಇವಾಗ ನಿಮ್ ಕೋಪಲ ಕಡಿಮೆ ಆಯ್ತಾ ಅಂತ. ಅವ್ರಿಗೆ ಇನ್ನೂ ಟೆನ್ಷನ್ ಆಗುತ್ತೆ. ಇವ್ರು ಹೇಳ್ತಾರೆ, ನಾನ್ ಹೆಂಡತಿನ ಸಾಯಿಸಿದ್ ಬೇರೆ ಯಾರು ಅಲ್ಲ ಸರ್, ನಿಮ್ ಮಗಳೇ. ಆದ್ರೂ ನಾನ್ ನಿಮ್ ಮಗಳನ್ನ ಎಲ್ಲೂ ಹಾಕೊಟ್ಟಿಲ್ಲ, ನನ್ಗೆ ನಿಮ್ ಮಗಳಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ನೀವ್ ಬಂದು ಈಗ ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ನಿಂತ್ಕೊಳ್ತೀರಾ ಅಂತ ಕೇಳ್ಪಟ್ಟೆ. ನಿಮ್ಗೆ ಅಷ್ಟೊಂದು ರೇಂಜ್ ಇದೆ ಅಂತ ಕೂಡ ನನಗ್ ಚೆನ್ನಾಗೇ ಗೊತ್ತು. ಆದ್ರೆ ಈ ಟೈಮ್ ಅಲ್ಲಿ ಈ ವಿಷಯ ಎಲ್ಲ ಹೊರಗಡೆ ಹೋದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತಲ್ವಾ ಅಂತ ಹೇಳಿ ಅವ್ರಿಗೆ ಲೈಟ್ ಆಗಿ ಬ್ಲಾಕ್ ಮೇಲ್ ಮಾಡೋ ತರ ಮಾತಾಡ್ತಾನೆ. ಅಷ್ಟೇ ಅಲ್ಲ, ನೀವು ಪ್ರೆಸಿಡೆಂಟ್ ಆಗ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋ ಪೂರ್ತಿ ಸಪೋರ್ಟ್ ನಾನ್ ಮಾಡ್ತೀನಿ, ನನ್ಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ಅವ್ರಿಗೆ ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ. ಇದನ್ನ ಕೇಳಿಸ್ಕೊಂಡು ಅಯ್ಯಪ್ಪನೇ ಶಾಕ್ ಆಗ್ಬಿಟ್ಟ. ಇವನ್ ಬಗ್ಗೆ ವಿಚಾರಿಸಿದ್ರಲ್ಲಿ ಇವ್ನ್ಗೆ ಅಷ್ಟೊಂದು ಕೆಪಾಸಿಟಿ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಸೊ ಹೆಂಗೋ ಈಗ ನಮ್ ಹೀರೋ ಚಿಕ್ಕಪ್ಪ ಬಂದು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನ ಕೂಡ ಅವ್ರ ಕೈಲಿ ಇಟ್ಕೊಳ್ಳೋಷ್ಟು ಆಗ್ಬಿಟ್ಟ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದೀಗ ಕಸ ಎಲ್ಲ ಹಾಕಿರ್ತಾರಲ್ಲ, ಆ ಜಾಗದಲ್ಲಿ ಕಂಡ್ಬಿಡೋ ತರ ತೋರಿಸಿರ್ತಾರಲ್ಲ. ಇವಾಗ ಹಂಗೆ ಹತ್ತತ್ರ 1 ವರ್ಷ ಆಗ್ಬಿಟ್ಟಿರುತ್ತೆ. ಅವ್ನ್ ಲುಕ್ಸೇ ಚೇಂಜ್ ಆಗ್ಬಿಡತ್ತೆ. ಆಲ್ಮೋಸ್ಟ್ ಭಿಕ್ಷಕನೇ ಆಗ್ಬಿಟ್ಟಿರ್ತಾನೆ. ಫುಲ್ ಕೂದಲೆಲ್ಲ ಬಿಟ್ಕೊಂಡು ಗಲೀಜಾಗಿ ಬಟ್ಟೆ ಎಲ್ಲ ಹಾಕೊಂಡು ಹಂಗೆ ಅಲ್ಲಿರೋ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷೆ ಎತ್ತಾ ಇರೋದು. ಪ್ಲಸ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಯಾವ್ದೋ ಒಂದು ಚಿಕ್ಕ ಗೋಡೌನ್ ತರ ಒಂದಿರುತ್ತೆ, ಅಲ್ಲೇ ಒಂದ್ ಥಿಂಗ್ಸ್ ಎಲ್ಲ ಇಟ್ಕೊಂಡು ಅವ್ನು ಅಲ್ಲೇ ಇರೋದಿಕ್ ಸದ್ಯಕ್ಕೆ. ಆದ್ರೆ ಯಾವಾಗ ನೋಡಿದ್ರು ತುಂಬಾನೇ ಬೇಜಾರಲ್ಲಿ ಇರ್ತಾನೆ. ಪ್ಲಸ್ ಅವ್ರ ಚಿಕ್ಕಪ್ಪ ಮೇಲೆ ತುಂಬಾನೇ ಕೋಪದಲ್ಲಿ ಇರ್ತಾನೆ. ನನ್ ಫ್ಯಾಮಿಲಿ ಎಲ್ಲ ಈ ತರ ಆಗೋದಕ್ಕೆ ಅವನೇ ಕಾರಣ. ನಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಟ್ಟ, ನಮ್ ಚಿಕ್ಕಮ್ಮನ ಸಾಯಿಸ್ಬಿಟ್ಟ, ನನ್ಗೆ ಈ ತರ ಒಂದು ಗತಿ ಕಾಣಿಸ್ಬಿಟ್ಟ, ನಾನು ಅವನ ಬಿಡೋದಿಲ್ಲ, ಅವನ ಸಾಯಿಸ್ತೀನಿ ಅಂತಾನೆ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ. ಪ್ಲಸ್ ಇನ್ನೂ ಅವ್ನಿಗೆ ಕಾಣಿಸ್ತಾ ಇಲ್ಲ. ಅದೇ ತರ ಒಂದ್ ದಿನ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಇರೋ ಸ್ಟೆಪ್ಸ್ ಇಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದೆ ಒಂದ್ ಹುಡುಗಿಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಅಯ್ಯೋ ಸಾರಿ ಮೇಡಮ್ ಅಂದಾಗ ಅವ್ರು ಕೂಡ ಇಟ್ಸ್ ಓಕೆ ಅಂತ ಹೇಳ್ತಾರೆ. ಆ ವಾಯ್ಸ್ ಹಿಡ್ದೆ ಇವ್ನ್ ಕಂಡಿಡಿದ್ ಬಿಟ್ಟೆ ಇದು ಬಂದು ಅಸಿಸ್ಟೆಂಟ್ ಹುಡುಗಿ ಲೀನೆ ಅಂತ ಹೇಳಿ, ಹಲೋ ಮೇಡಮ್ ಒಂದ್ ನಿಮಿಷ, ನಿಮ್ ಹೆಸರು ಲೀ ತಾನೆ, ನೀವು ನಮ್ ಚಿಕ್ಕಮ್ಮಗೆ ಅಸಿಸ್ಟೆಂಟ್ ತಾನೆ ಅಂತ ಕೇಳಿದ್ರೆ ಇವ್ರು ಬಂದು ಏನ್ ಅರ್ಥ ಆಗ್ತಾ ಇಲ್ಲ, ಇವನು ನೋಡಕ್ ಒಳ್ಳೆ ಭಿಕ್ಷಕ ಇದ್ದಂಗಿದ್ದಾನೆ, ನನ್ನ ಹೆಸರು ಹೆಂಗ್ ಹೇಳ್ತಿದ್ದಾನೆ, ಯಾರು ಇವನು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋನ ಹೇಳ್ತಾನೆ, ಮಿಸ್ ಲೀ ನಾನೇ ಕಾಂಗೋ, ನಿಮ್ಗೆ ಗೊತ್ತಾಗ್ತಾ ಇಲ್ವಾ, ನೀವು ನಮ್ ಚಿಕ್ಕಮ್ಮ ಹತ್ರ ಕೆಲಸ ಮಾಡ್ತಾ ಇದ್ರಿ ಅಂತೆಲ್ಲ ಹೇಳ್ತಾ ಇದ್ರೆ ಅವಳಿಗೆ ಸಖತ್ ಶಾಕ್ ಆಗುತ್ತೆ. ಏನು ಇಷ್ಟು ದೊಡ್ಡ ಶ್ರೀಮಂತ ಇಷ್ಟು ಭಿಕ್ಷಕನಾಗಿದ್ದಾನ, ನಂಬೋತರ ಇಲ್ವೇ, ಮತ್ತೆ ನೋಡಕ್ಕೂ ಯಾರು ವಿಚಿತ್ರವಾಗಿದ್ದಾನೆ, ಇಲ್ಲ ನೀವೇನೋ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ. ಅಲ್ಲಿ ಅವಳು ನಿಜ ಹೇಳೋದಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. ಆಸ್ ಯೂಶುವಲ್ ಮೆಟ್ರೋ ಸ್ಟೇಷನ್ ಹೊರಗಡೆ ಕೂತ್ಕೊಂಡು ಏನೋ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ಕೊಂಡು ಅದರಿಂದ 4 ಜನ ದುಡ್ಡು ಹಾಕ್ಬಿಟ್ಟು ಹೋಗ್ತಾರಲ್ಲ, ಅದನ್ನೆಲ್ಲ ಎತ್ಕೊಳ್ತಾ ಇರ್ತಾನೆ. ಅದೇ ಅವ್ನು ಮಾಡ್ತಿರೋ ಕೆಲಸ. ಈಗ ಸದ್ಯಕ್ಕೆ ಸಿಂಗದು ಸರ್ವೈವ್ ಮಾಡ್ಬೇಕಲ್ವಾ. ಆ ಟೈಮಲ್ಲಿ ಒಂದು ಚಿಕ್ಕ ಹುಡುಗ ಓಡ್ ಬಂದ್ಬಿಟ್ಟು ಬೇಗ ಬೇಗ ನಿಮ್ ಜಾಗಕ್ಕೆ ಬನ್ನಿ, ಅಲ್ಲಿ ರೌಡಿಯವರೆಲ್ಲ ಬಂದು ನಿಮ್ ಜಾಗನೆಲ್ಲ ಹೊಡೆದು ನೀವ್ ಎತ್ತಿಟ್ಟಿದಿರಲ್ಲ ದುಡ್ಡು, ಅದನ್ನೆಲ್ಲ ಕಳ್ತನ ಮಾಡಕ್ ಬಂದಿದ್ದಾರೆ ಅಂದ ತಕ್ಷಣ ನಮ್ ಹೀರೋ ಕೂಡ ಎದ್ದು ಬಿದ್ದೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಯಾರೋ ಸ್ವಲ್ಪ ರೌಡಿಯವರೆಲ್ಲ ಬಂದು ನಮ್ ಹೀರೋ ಎತ್ತಿಟ್ಟಿರ್ತಾನಲ್ಲ ದುಡ್ಡು, ಅದನ್ನೆಲ್ಲ ಎತ್ಕೊಳಕ್ಕೆ ಅಂತ ಹುಡುಕ್ತಾ ಇರ್ತಾರೆ. ನಮ್ ಹೀರೋ, ಯಾರೋ ನೀವು ಏನಕ್ಕೆ ಜಾಗಕ್ಕೆ ಬಂದಿದ್ದೀರಾ, ನನ್ ದುಡ್ಡಲ್ಲಿ ಏನಕ್ಕೋ ಮುಟ್ತಾ ಇದೀರಾ ಅಂತ ಹೇಳಿ ಗಲಾಟೆ ಮಾಡಿದವನು ಹೆಂಗೋ ನಮ್ ಹೀರೋ ಅಲ್ಲಿರೋ ದುಡ್ಡು ಬಾಕ್ಸ್ ನ ಮಾತ್ರ ಎತ್ಕೊಂಡು ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ಅವ್ರು ಬಿಡ್ತಾ ಇಲ್ಲ. ನಮ್ ಹೀರೋನ ಓಡಿಸ್ಕೊಂಡು ಹೋಗ್ತಾರೆ. ಆ ಬಾಕ್ಸ್ ಕೆಳಗಡೆ ಬಿದ್ಬಿಡತ್ತೆ. ನಮ್ ಹೀರೋನ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇವ್ನು ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ. ಕರೆಕ್ಟ್ ಆಗಿ ಒಂದು ಪೊಲೀಸ್ ಗಾಡಿ ಆ ಕಡೆ ಬರುತ್ತೆ. ಆ ಸೌಂಡ್ ನ ಕೇಳಿಸ್ಕೊಂಡಿದ ತಕ್ಷಣ ಆ ರೌಡೀಸ್ ಎಲ್ಲ ನಮ್ ಹೀರೋನ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ನಮ್ ಹೀರೋ ಕೂಡ ಕೆಳಗಡೆ ಬಿದ್ದಿರೋ ದುಡ್ಡನ್ನೆಲ್ಲ ಹಂಗೆ ಆಯ್ಕೊಳ್ತಾ ಇರ್ತಾನೆ. ಆಕ್ಚುಲಿ ಇವ್ನು ಏನಕ್ಕೆ ಇಷ್ಟೊಂದು ದುಡ್ಡನ್ನ ಸೇರ್ಸಿಟ್ಟಿದ್ದಾನಂದ್ರೆ, ಇದಕ್ಕೂ ಮುಂಚೆ ಕ್ರಿಮಿನಲ್ ಒಬ್ಬ ಹೇಳಿರ್ತಾನಲ್ವಾ, ಜೈಲಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಆಪರೇಷನ್ ಮಾಡಿದ್ರೆ ಕಣ್ ಬರುತ್ತೆ ಅಂತ, ಅದಕ್ಕೋಸ್ಕರ ಈ ದುಡ್ಡನ್ನ ಸೇರಿಸ್ತಾ ಇರೋದು. ಹಿಂಗಾದ್ರೂ ಮಾಡಿ ನನ್ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ನಮ್ ಚಿಕ್ಕಪ್ಪನ ನಾನು ಸೇಡ್ ತೀರ್ಸ್ಕೊಳ್ಳೇಬೇಕು ಅಂತ ಹೇಳಿ ಸೇರಿಸ್ತಾ ಇರೋದು. ಕರೆಕ್ಟ್ ಆಗಿ ಇವಾಗ ಅದೇ ಟೈಮ್ ಜಾಗಕ್ಕೆ ಆ ಅಸಿಸ್ಟೆಂಟ್ ಹುಡುಗಿ ಲೀ ಬಂದ್ಬಿಡ್ತಾಳೆ. ಇಲ್ಲಿ ಲೀ ವಾಯ್ಸ್ ಕೇಳಿಸ್ಕೊಂಡಿದ ತಕ್ಷಣ ನಮ್ ಹೀರೋಗ್ ಅರ್ಥ ಆಗೋಯ್ತು ಮತ್ತೆ ಅವಳೇ ಬಂದಿರೋದು ಅಂತ. ಇವಾಗ ಮಾತ್ರ ಏನಕ್ ಬಂದೆ, ಬೆಳಗ್ಗೆ ನಾನ್ ಮಾತಾಡಿಸಿದಾಗ ಏನು ಗೊತ್ತಿಲ್ಲ ಅನ್ನೋ ತರ ಹೋಗ್ಬಿಟ್ಟೆ, ಇವಾಗ ಏನಕ್ ಬಂದಿದ್ಯಾ, ಏಕೆ ನನ್ನ ನೋಡಿದ್ರೆ ನಿನ್ಗೆ ಅಯ್ಯೋ ಪಾಪ
ಕಾಣಿಸ್ತಾ ಇದೆಯಾ ಅಂತ ಇವನಂತ ತುಂಬಾನೇ ಬೇಜಾರಾಗಿ ಕೇಳಿದಾಗ ಲೀ ಕೂಡ ಹೇಳ್ತಾಳೆ, ಇಲ್ಲಿ ನೋಡಿ ನಾನೇ ನಿಮ್ನ ಬೇಕಂತ ಹತ್ರ ಮಾಡಿಲ್ಲ, ಅವತ್ತು ನಾನು ಎಷ್ಟು ನಿಮ್ನ ಕಾಪಾಡಕ್ಕೆ ಟ್ರೈ ಮಾಡಿದೆ ಆದ್ರೆ ಆಗ್ಲಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಹತ್ರ ನನ್ಗೆ ಏನ್ ಗೊತ್ತಾ ಬೇಕು, ನಿಮ್ ಬ್ಲಡ್ ಬೇಕು. ಯಾಕಂದ್ರೆ ಆ ವೈರಸ್ ಗಾಗಿರೋ ಒಂದು ಮೆಡಿಸಿನ್ ನ ನೀವೇ ಇಂಜೆಕ್ಟ್ ಮಾಡ್ಕೊಂಡಿದ್ದು. ಸೊ ಆಂಟಿಡೋಟ್ ಬಂದು ಈಗ ನಿಮ್ ಬ್ಲಡ್ ಅಲ್ಲೇ ಇರುತ್ತೆ. ನಮ್ ಕೇಳ್ದಾಗೆಲ್ಲ ನೀವ್ ಬಂದು ನಮ್ಗೆ ಸ್ವಲ್ಪ ಬ್ಲಡ್ ಕೊಟ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಸೊ ನನ್ ಜೊತೆ ಬನ್ನಿ ಅಂತ ಹೇಳಿದ್ಮೇಲೆ ಹೀರೋ ಕೂಡ ಅವ್ರ ಜೊತೆಗೆ ಹೋಗ್ತಾನೆ. ಅವ್ರ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಇವಳಿಗೆ ಬೇಕಾಗಿರೋ ಒಂದ್ ಸ್ವಲ್ಪ ಬ್ಲಡ್ ಅಲ್ಲೇ ಎತ್ಕೊಂಡು ಹೇಳ್ತಾಳೆ, ಇಲ್ಲಿ ನೋಡಿ ನಿಮ್ ಕಣ್ಣು ಆಪರೇಷನ್ ಮಾಡಿಸ್ತೀನಿ, ನಿಮ್ಗೆ ಬೇಕಾಗಿರೋ ದುಡ್ಡು ಕೊಡ್ತೀನಿ, ಜೊತೆಗೆ ನೀವು ಬೇರೆ ಕಂಟ್ರಿ ಕೂಡ ಹೋಗಿ ನಿಮ್ ಸ್ಟಡೀಸ್ ನ ಕಂಟಿನ್ಯೂ ಮಾಡಬಹುದು ಅಂತೆಲ್ಲ ಹೇಳ್ತಾಳೆ. ಅದರಿಂದ ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡು ಬ್ಲಡ್ ಎಲ್ಲ ಕೊಡ್ತಾನೆ. ಆದ್ರೆ ನಮ್ ಹೀರೋಗೆ ನೆನಪಿರೋದಲ್ಲ ನಮ್ ಹೀರೋಯಿನ್ ಮೇಲೆನೆ. ಅವತ್ತು ಅವಳಿಂದಾನೆ ನಾನ್ ಈ ತರ ಬ್ರಾಂಡ್ ದಲ್ಲಿ ಇರೋದು, ಬಟ್ ಅವಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅವಳ ಬಗ್ಗೆ ಏನಾದ್ರು ವಿಚಾರ ಗೊತ್ತಾಯ್ತು ಅಂದಾಗ ಲೀಗೆ ಕೂಡ ಅವಳ ಬಗ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಅವಳು ಎಲ್ಲೋದ್ಲು ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ನಮ್ ಹೀರೋಗ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರೀಗ ಯಾವ್ದೋ ಒಂದು ಫಾರಿನ್ ಕಂಟ್ರಿಗೆ ಅಂದ್ರೆ ಅಮೆರಿಕಾಗೆಲ್ಲೋ ಹೋಗಿದ್ದಾರೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಅಮೆರಿಕನಲ್ಲಿ ಇವಾಗ ಒಂದ್ ಮನೆ ಹತ್ರ ಇದಾರಲ್ಲ, ಆ ಮನೆ ಒಳಗಡೆ ಒಂದು ಹುಡುಗ ಬಂದು ಯಾರೋ ಒಂದು ಲೇಡಿನ ಗನ್ನಿಂದ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾನೆ. ಅದೇ ಜಾಗದಲ್ಲಿ ಆ ಹುಡುಗ ಅವ್ರ ಅಮ್ಮ ಕೂಡ ಇರ್ತಾರೆ, ಪ್ಲಸ್ ಅವ್ರು ತುಂಬಾನೇ ಬೈದಲ್ಲಿ ಇರ್ತಾರೆ. ಇವ್ರ ಕಡೆ ಒಳಗಡೆ ಹೋಗ್ಬಿಟ್ಟು, ಏನಪ್ಪಾ ನಿನ್ ಕೆಲ್ಗನ್ನು ನೀನು ಈ ತರ ಕೆಲಸನೆಲ್ಲ ಇದ್ ಮಾಡ್ಬಾರ್ದು, ಬಾಬಾ ನೀನ್ ಅವ್ರಗಡೆ ಬಾ, ನಮ್ ಕಡೆ ಅವರೆಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿ ಹುಡುಗನ ನೈಸಾಗಿ ಕರ್ಕೊಂಡ್ ಬಂದು ಕಾರಲ್ಲಿ ಕುಳಿಸ್ಕೊಳ್ತಾರೆ. ಫಸ್ಟ್ ಆಫ್ ಆಲ್ ಯಾರು ಈ ಹುಡುಗ ಅಂತ ನೋಡಿದ್ರೆ ನಮ್ ಹೀರೋ ಅವ್ರ ಚಿಕ್ಕಪ್ಪನ. ಅಂದ್ರೆ ಇವ್ರನ್ನ ಬಂದು ಟಾರ್ಚರ್ ಮಾಡಿರ್ತಾನಲ್ಲ ಒಬ್ಬ, ನೀವ್ ಈ ತರ ಯಾರ ಹತ್ರ ಅಫೇರ್ ಅಲ್ಲಿ ಇದ್ದೀರಾ ಅಂತ ಫೋಟೋಸ್ ಎಲ್ಲ ತೋರಿಸ್ಬಿಟ್ಟು ಅವ್ರ ಕಂಪನಿನೆಲ್ಲ ಇವ್ರ ಹೆಸರಿಗೆ ಮಾಡ್ಕೋಬೇಕು ಅಂತ ಒಬ್ಬ ವಿಲನ್ ತೋರಿಸಿದ್ರಲ್ಲ ಜಿಯಾನ್ ಅಂತ. ಅವ್ರಪ್ಪ ಬಂದು ಕೊರಿಯಾನಲ್ಲೇ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್, ಹೇಳ್ಬೇಕಂದ್ರೆ ನಂಬರ್ 1 ಕೋಟ್ಯಾಧೀಶ್ವರ್ ಅವರು. ಅವ್ರಿಗೆ ಬಂದು ಅಂದ್ರೆ ಅವ್ರು ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ಕೆಲಸ ಮಾಡ್ತಾರೋ ಒಂದು ಸೆಕ್ರೆಟರಿನ ಮದ್ವೆ ಮಾಡ್ಕೊಂಡಿರ್ತಾರೆ, ಪ್ಲಸ್ ಅವ್ರಿಗೆ ಒಂದು ಮಗು ಹುಟ್ಟಿರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಇತರ ಒಂದು ವಿಷಯ ಆಗಿದೆ ಅಂತ ಗೊತ್ತಾದ್ರೆ ಎಲ್ಲಿ ಊರಲ್ಲಿ ಹೆಸರು ಕೆಟ್ಟೋಗುತ್ತೋ ಅಂತ ಹೇಳಿ ಅವ್ರನ್ನ ಬಂದು ಹೊರಗಿನ ದೇಶಕ್ಕೆ ಅಂದ್ರೆ ಅಮೆರಿಕಾಗೆ ಕಳಿಸ್ಬಿಟ್ಟಿರ್ತಾರೆ. ಆತರ ಕಳ್ಸಿರೋ ಹುಡುಗಾನೆ ಈ ಹುಡುಗ ಹೆಸರು ಆಂಡ್ರೂ ಅಂತ. ಇವಾಗ ಇವನ್ ಬಂದ್ಬಿಟ್ಟು ಆ ಜಿಯೋನ್ ಅನ್ನೋನ್ಗೆ ತಮ್ಮ ಲೆಕ್ಕ ತಾನೆ ಬರ್ತಾನೆ. ಸೊ ಇನ್ನು ಈ ಹುಡುಗನ್ಗೆ ಅವ್ರಪ್ಪ ಬದುಕಿದ್ದಾರೆ, ಕೊರಿಯಾನಲ್ಲಿ ಈ ತರ ಒಂದು ಸ್ಟೇಜ್ ಅಲ್ಲಿ ಇದಾರೆ ಅಂತ ಗೊತ್ತಿಲ್ಲ. ಸೊ ಇವನ್ನ ಕರ್ಕೊಂಡೋಗಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಆಸ್ತಿನೆಲ್ಲ ಇವ್ರ ಹೆಸರಿಗೆ ಮಾಡ್ಕೋಬೇಕು ಅಂತ ಹೇಳಿ ಇವನ್ನ ಹುಡ್ಕೊಂಡು ಇಷ್ಟು ದೂರ ಬಂದಿರೋದು. ಅವ್ನ್ಗೇನ್ ಅರ್ಥ ಆಗ್ತಲ್ಲ ಆಂಡ್ರೂಗೆ, ನೀವ್ಯಾರು, ನೀವೇನಕ್ಕೆ ಬಂದ್ ಅನ್ನ ಕಾಪಾಡ್ತಾ ಇದೀರಾ ಅಂದಾಗ ಇವ್ರು ಹೇಳ್ತಾರೆ, ಅದಕ್ಕೆಲ್ಲ ಒಂದು ಕಾರಣ ಇದೆಪ್ಪ. ಫಸ್ಟ್ ಆಫ್ ಆಲ್ ನೀನ್ ಯಾರಂತ ಗೊತ್ತಾ, ನಿಮ್ಮಪ್ಪ ಯಾರಂತ ಗೊತ್ತಾ ಅಂತ ಕೇಳಿದಾಗ ನಾವಪ್ಪನ ನಾ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಬಿಟ್ಟೋದ್ನಂತೆ, ಸತ್ತಿದಾನೋ ಬದುಕಿದಾನೋ ಯಾರಿಗ್ ಗೊತ್ತು ಅಂದಾಗ ಇವ್ರು ಹೇಳ್ತಾರೆ, ಇಲ್ಲಿ ನೋಡು ನಿಮ್ಮಪ್ಪ ಕೊರಿಯಾನಲ್ಲೇ ತುಂಬಾ ದೊಡ್ಡ ಕೋಟ್ಯಾಧೀಶ್ವರು ನಂಬರ್ 1 ಪ್ಲೇಸ್ ಅಲ್ಲಿ ಇದಾರೆ, ನಿಮ್ಮಪ್ಪ ಇನ್ನೂ ಬದುಕೇ ಇದಾರೆ, ಆ ಆಸ್ತಿಗೆಲ್ಲ ಅಧಿಕಾರ ನಿನ್ಗೇನಪ್ಪ. ಆದ್ರೆ ನೀನ್ ನೋಡಿದ್ರೆ ಈ ತರ ಒಂದು ಪ್ಲೇಸ್ ಅಲ್ಲಿ ಇದೆಯಾ, ಅದೆಲ್ಲ ನಿನ್ಗೆ ಸೇರ್ಬೇಕಾಗಿರೋದು ರೂಲ್ಸ್ ಪ್ರಕಾರ ನೋಡಿದ್ರೆ. ಅದಕ್ಕೆ ನಿನ್ನ ನಾನ್ ತಯಾರಿ ಮಾಡ್ತೀನಿ, ಆದ್ರೆ ನಿಮ್ಮಪ್ಪ ನೀನ್ ಇದೆಯಾ ಅಂತ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಾರೆ, ನಿನ್ನ ಹುಷಾರಾಗಿ ನಾನ್ ನೋಡ್ಕೊಳ್ತೀನಿ, ನೀನ್ ಚೆನ್ನಾಗಿ ಓದು, ಅದಾದ್ಮೇಲೆ ನಾನೇ ನಿನ್ನ ಟೈಮ್ ನೋಡ್ಕೊಂಡು ಕೊರಿಯಾಗೆ ಕರ್ಸ್ಕೊಳ್ತೀನಿ, ಅದಾದ್ಮೇಲೆ ನಾವು ಪ್ಲಾನ್ ಮಾಡೋಣ ಅಂತೆಲ್ಲ ಹೇಳಿರ್ತಾರೆ. ಆಂಡ್ರೂ ಕೂಡ ಅದಕ್ಕೆ ಒಪ್ಕೊಂಡಿರ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ಅಲ್ಲಿ ಅನ್ನೋಳ್ಗೆ ಸ್ವಲ್ಪ ಬೇಕಾಗಿರೋ ಬ್ಲಡ್ ನೆಲ್ಲ ಕೊಟ್ಟಿರೋದಕ್ಕೆ ಈಗ ಅವ್ನ್ಗೆ ಐ ಸರ್ಜರಿ ನಡೀತಾ ಇರುತ್ತೆ. ಐ ಸರ್ಜರಿ ಮಾತ್ರ ಅಲ್ಲ, ಮುಖ್ಯವಾಗಿ ಇನ್ನೊಂದ್ ಸರ್ಜರಿ ಕೂಡ ಮಾಡ್ತಾರೆ, ಅದೇ ಪ್ಲಾಸ್ಟಿಕ್ ಸರ್ಜರಿ. ಯಾಕಂದ್ರೆ ನಮ್ ಹೀರೋ ಮುಖ ಈ ತರ ಇದೆ ಅಂತ ಗೊತ್ತಾದ್ರೆ ಎಲ್ಲರೂ ಬಂದು ಸಾಯಿಸ್ಬಿಡ್ತಾರೆ, ಅಥವಾ ಅವ್ರ ಚಿಕ್ಕಪ್ಪವ್ರು ಮತ್ತೆ ಏನಾದ್ರು ಪ್ಲಾನ್ ಮಾಡ್ತಾರೆ ಅಂತ ಹೇಳಿ ಫಸ್ಟ್ ಅವ್ನ ಐಡೆಂಟಿಟಿನ ಚೇಂಜ್ ಮಾಡ್ತಾರೆ. ಆತರ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಒಂದು ವಾಯ್ಸ್ ಓವರ್ ನ ಕೊಡ್ತಾನೆ, ನಾನೇ ಕಾಂಗ್, ಆದ್ರೆ ಇದಕ್ಕೂ ಮುಂಚೆ ನನ್ನ ನೋಡಿದ್ರಲ್ಲ ನಾನು ಆತರ ಇರೋದಿಲ್ಲ, ನನ್ನ ಐಡೆಂಟಿಟಿ ನಾನೇ ಚೇಂಜ್ ಮಾಡ್ಕೊಂಡಿದೀನಿ, ಇದಕ್ಕೆಲ್ಲ ಕಾರಣ ನಮ್ ಚಿಕ್ಕಪ್ಪನೇ, ನಾನ್ ಸತ್ತೋಗಿದ್ದೀನಿ ಅಂತ ನಮ್ ಚಿಕ್ಕಪ್ಪ ಅನ್ಕೊಂಡಿರೋದು, ಆದ್ರೆ ಅವ್ರನ್ನ ಸಾಯಿಸೋವರೆಗೂ ನಾನೆಲ್ಲಿ ಸಾಯ್ತೀನಿ, ಅದಕ್ಕೆಲ್ಲ ಒಂದು ಟೈಮ್ ಬಂದೇ ಬರುತ್ತೆ, ನಾನು ಅವ್ರನ್ನ ರೀಚ್ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡೆ. ಅವ್ನಿಗೆ ಇದಕ್ಕೂ ಮುಂಚೆ ಲೈಫ್ ಅಲ್ಲಿ ಏನೆಲ್ಲ ನಡೀತದನ್ನೆಲ್ಲ ನೆನ್ಸ್ಕೊಂಡೆ ತುಂಬಾನೇ ಕೋಪದಲ್ಲಿ ಇರ್ತಾನೆ. ಇವಾಗ ಹಂಗೆ ಒಂದು 5 years ಆದ್ಮೇಲೆ ತೋರಿಸ್ತಾರೆ. ನಮ್ ಹೀರೋ ಕೂಡ ಹೊರಗಿನ ದೇಶಕ್ಕೆಲ್ಲ ಹೋಗಿ ಅವ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಮತ್ತೆ ಕೊರಿಯಾಗೆ ಬಂದಿರ್ತಾನೆ. ಆದ್ರೆ ಅವನು ಸಾಮಾನ್ಯವಾಗಿ ಸ್ಟಡೀಸ್ ನ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿಲ್ಲ, ಭಯಂಕರ ಇಂಟೆಲಿಜೆಂಟ್ ಆಗಿ ಬಂದಿರ್ತಾನೆ, ಸಕ್ಕದಾಗಿ ಓದ್ಕೊಂಡ್ ಬಂದಿರ್ತಾನೆ. ಈಗ ಇವ್ನ್ ಮೋಟಿವ್ ಏನಂತಂದ್ರೆ ಆ ವಿಲನ್ ಅವರ ಅಪ್ಪದೊಂದು ದೊಡ್ಡ ಕಂಪನಿ ಇತ್ತು ಅಂತ ಹೇಳಿದ್ರಲ್ಲ, ಅಲ್ಲಿ ಬಂದು ಯಾವ್ದೋ ಒಂದು ಹೊಸ ಕೆಲ್ಸಕ್ಕೆ ಹೈರ್ ಮಾಡ್ತಾ ಇರ್ತಾರೆ. ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರ್ಸ್ಕೊಳ್ಳೋದು ಅಂತಂದ್ರೆ ಅಷ್ಟು ಈಸಿ ಅಲ್ವಲ್ಲ, ಅದಕ್ಕೆ ಎಷ್ಟೊಂದು ಪ್ರೊಸೀಜರ್ಸ್ ಇರುತ್ತೆ, ಎಷ್ಟೊಂದು ಇಂಟರ್ವ್ಯೂ ಎಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಸಖತ್ ತಯಾರಿನೇ ಮಾಡ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಈಗ ಹೀರೋ ಚಿಕ್ಕಪ್ಪ ಅಂತ ಹೇಳಿದ್ರಲ್ಲ, ಅವ್ರು ಬಂದು ಒಂದು ದೊಡ್ಡ ಪೊಲಿಟಿಷಿಯನ್ ಪಕ್ಕಾನೇ ಇರ್ತಾರೆ, ಆಲ್ಮೋಸ್ಟ್ ಅವ್ರಿಗೆ ತುಂಬಾನೇ ಕ್ಲೋಸ್ ಆಗಿರೋ ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ. ಆ ದೊಡ್ಡ ಪೊಲಿಟಿಷಿಯನ್ ಬೇರೆ ಯಾರು ಅಲ್ಲ, ಇವ್ರು ಬಂದು ಒಂದು ಹುಡುಗಿ ಜೊತೆ ಅಫೇರ್ ಅಲ್ಲಿ ಇರ್ತಾರಲ್ವಾ, ಇವರ ಗರ್ಲ್ ಫ್ರೆಂಡ್, ಅವ್ರ ಅಪ್ಪನೇ ಇವನು ಈ ತರ ಒಂದು ಪ್ರೆಸಿಡೆಂಟ್ ಆಗಿರೋ ಒಂದು ಪೋಸ್ಟ್ ಅಲ್ಲಿ ಕೂರ್ಸಿರ್ತಾನೆ, ಅವ್ರ ಪಕ್ಕದಲ್ಲಿ ಇರ್ತಾನೆ ಇವನು. ಈಗ ನಮ್ ಹೀರೋ ಅನ್ಕೊಂಡ್ರೆ ಕೂಡ ಅವ್ರನ್ನ ರೀಚ್ ಮಾಡಕ್ ಆಗಲ್ಲ, ಅವ್ರನ್ನ ರೀಚ್ ಮಾಡ್ಬೇಕಂದ್ರೆ ಕಂಪನಿ ಮುಖಾಂತರನೇ ಹೋಗ್ಬೇಕು, ಯಾಕಂದ್ರೆ ಅವ್ರು ಕೂಡ ಕಂಪನಿಯಲ್ಲಿ ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ. ಸೊ ಆ ಕಂಪನಿಯಲ್ಲಿ ಹೆಂಗಾದ್ರೂ ಮಾಡಿ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಅದ್ರಲ್ಲಿ ಸೆಲೆಕ್ಟ್ ಆಗ್ಲೇಬೇಕು ಅಂತ ಹೇಳಿ ಇವಾಗ ಆ ಕಂಪನಿಗೆ ಇಂಟರ್ವ್ಯೂಗೆ ರೆಡಿ ಆಗ್ತಾ ಇರ್ತಾನೆ. ಇದ್ರ ಬಗ್ಗೆ ಎಲ್ಲಾನು ಲೀನೆ ನಮ್ ಹೀರೋಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಅವಳು ಇವಾಗವರೆಗೂ ನಮ್ ಹೀರೋಗೆ ಹೆಲ್ಪ್ ಮಾಡ್ತಾನೆ ಇರ್ತಾಳೆ. ನೆಕ್ಸ್ಟ್ ನೀನ್ ಇದ್ ಮಾಡ್ಬೇಕು, ನೆಕ್ಸ್ಟ್ ಈ ತರ ಮೂವ್ಮೆಂಟ್ ಮಾಡು ಅಂತ ಹೇಳಿ ಪ್ರತಿಯೊಂದು ಕೂಡ ನಮ್ ಹೀರೋಗೆ ಹೇಳ್ಕೊಡ್ತಾ ಇರ್ತಾಳೆ. ನಮ್ ಹೀರೋ ಕೂಡ ಅವಾಗ ಕೂಡ ನಮ್ ಹೀರೋಯಿನ್ ಮರ್ತಿಲ್ಲ. ಸರಿ ಫಸ್ಟ್ ಆಫ್ ಆಲ್ ಹೀರೋಯಿನ್ ಕಂಡಿಡಿದ್ರ ಅವಳು ಏನಾದ್ಲು ಅಂತೆಲ್ಲ ಕೇಳ್ತಾ ಇದ್ರೆ ಲೀಗ್ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಯಾಕಂದ್ರೆ ಇದುವರೆಗೂ ಲೀ ಕೂಡ ಅನ್ಕೊಂಡಿರ್ತಾಳೆ ಹೀರೋಯಿನ್ ಸತ್ತೋಗಿದ್ದಾಳೆ ಅಂತ, ಯಾಕಂದ್ರೆ ಅವಳು ಎಲ್ಲೋದ್ಲು ಏನು ಅಂತ ಯಾರಿಗೂ ಗೊತ್ತೇ ಇಲ್ಲ. ಇವಾಗಲೇ ನಮ್ ಹೀರೋಯಿನ್ ಇಂಟ್ರೊಡಕ್ಷನ್, ನಮ್ ಹೀರೋಯಿನ್ ಕೂಡ ಸ್ವಲ್ಪ ಚೇಂಜ್ ಆದಂಗೆ ಇದ್ದಾಳೆ. ಅವಳಿಗೆ ಯಾವ್ದೋ ಒಂದು ಮೆಮೋರಿಯಲ್ ಹಾಲ್ ಅಲ್ಲಿ ಇರ್ತಾಳೆ. ಅಂದ್ರೆ ಅವತ್ತು ಲ್ಯಾಬ್ ಅಲ್ಲಿ ನಮ್ ಹೀರೋಯಿನ್ ಕಾಪಾಡೋದಕ್ಕೆ ಅಂತ ಅವ್ರ ಅಪ್ಪ ಬಂದಿರ್ತಾರಲ್ವಾ, ಹೆಂಗೋ ಕಷ್ಟಪಟ್ಟು ಅವ್ರ ಮಗಳನ್ನ ಅಂದ್ರೆ ನಮ್ ಹೀರೋಯಿನ್ ಆ ಲ್ಯಾಬ್ ಇಂದ ಹೊರಗಡೆ ಹಾಕಿರ್ತಾರೆ, ಬಟ್ ಅವ್ರ ಪಾಪ ಅದ್ರಲ್ಲಿ ಸತ್ತೋಗಿರ್ತಾರೆ. ಅದರಿಂದ ಇವಳು ಈಗ ಮೆಮೋರಿಯಲ್ ಹಾಲ್ಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ, ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ,
ಬೇಡಪ್ಪ, ಅವತ್ತು ನಾನ್ ಮಾಡಿದ ತಪ್ಪಿಂದ ನೀನ್ ಸತ್ತೋಗ್ಬಿಟ್ಟೆ, ಆದ್ರೆ ನನ್ ತಮ್ಮನ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಪ್ಪ, ಅವ್ನ ಚೆನ್ನಾಗಿ ನೋಡ್ಕೋಬೇಕಂತಂದ್ರೆ ನಾನು ಇತರ ಒಂದು ದೊಡ್ಡ ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಾ ಇದೀನಿ, ನನ್ಗೆ ಅಲ್ಲಿ ಕೆಲಸ ಸಿಕ್ಬಿಟ್ರೆ ನನ್ ತಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಪ್ಪ, ಅದಕ್ಕೆ ನಿಮ್ ಆಶೀರ್ವಾದ ಬೇಕು ಅಂತಲ್ಲ ಅವ್ರ ಅಪ್ಪ ಹತ್ರ ಪ್ರೇ ಮಾಡ್ಕೊಂಡು ಅಲ್ಲಿಂದ ಬರ್ತಾಳೆ. ಯಾಕಂದ್ರೆ ಈಗ ನಮ್ ಹೀರೋಯಿನ್ ಕೂಡ ಸೇಮ್ ಈಗ ನಮ್ ಹೀರೋ ಬಂದು ಯಾವ ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಿದಾನೋ ಅದೇ ಕಂಪನಿಗೆ ಹೀರೋಯಿನ್ ಕೂಡ ಹೋಗ್ತಾ ಇರೋದು. ಈಗ ಇನ್ನೊಂದ್ ಕಡೆ ಆ ಆಂಡ್ರೂ ಅನ್ನೋನ್ನ ತೋರಿಸ್ತಾರೆ. ಅಂದ್ರೆ ಆ ವಿಲನ್ ಜಿಯೋನ್ ಇದಾನಲ್ಲ, ಅವರ ತಮ್ಮ ಫಾರಿನ್ ಇಂದ ಕರ್ಕೊಂಡ್ ಬಂದಿರ್ತಾರಲ್ಲ ಅವನು, ಇವಾಗ ಅವ್ನು ಕೊರಿಯಾಗೆ ಬಂದಿರ್ತಾನೆ. ಆಕ್ಚುಲಿ ಅವ್ನು ಕೊರಿಯಾಗೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಇನ್ನು ನಮ್ ಹೀರೋ ಅವ್ರ ಚಿಕ್ಕಪ್ಪಗೆ ಹೇಳಿಲ್ಲ, ಯಾಕಂದ್ರೆ ಅವ್ರ ತಾನೇ ಅಂದಿದ್ದು ನಾನು ಟೈಮ್ ನೋಡಿ ಕರ್ಸ್ಕೊಳ್ತೀನಿ ಅಂತ. ಬಟ್ ಅವ್ನ್ ಬಂದು ಅವ್ರ ಚಿಕ್ಕಪ್ಪ ಕೂಡ ಹೇಳಿಲ್ಲ, ಸ್ಟ್ರೇಟ್ ಆಗಿ ಕೊರಿಯಾಗೆ ಬಂದ್ಬಿಟ್ಟಿರ್ತಾನೆ. ಆದ್ರೆ ಎಲ್ಲಿ ಸ್ಟೇ ಮಾಡ್ಬೇಕು ಎಲ್ಲಿ ಇರ್ಬೇಕು ಅಂತ ಅವ್ನಿಗೇನು ಗೊತ್ತಿಲ್ವಲ್ಲ. ಸೊ ಯಾವ್ದಾದ್ರು ಮನೆ ರೆಂಟ್ ಸಿಗತ್ತಾ ಅಥವಾ ರೂಮ್ ಯಾವ್ದಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗುವಾಗ ಅಲ್ಲಿ ಯಾವ್ದೋ ಒಂದು ಬೋರ್ಡ್ ಹಾಕಿರ್ತಾರೆ. ಸರಿ ಇಲ್ಲಿ ರೂಮ್ ಏನು ಸಿಗುತ್ತೆ ಅಂತ ಹೇಳಿ ಒಳಗಡೆ ಹೋಗ್ತಾನೆ, ಯಾರಾದ್ರೂ ಇದಾರ ಅಂತ ಕರೆದ್ ನೋಡ್ತಾನೆ, ಬಟ್ ಯಾರು ಇಲ್ಲ. ಸರಿ ಆಯ್ತು ವಾಶ್ರೂಮ್ ಹೋಗೋಣ ಅಂತ ಹೇಳ್ಬಿಟ್ಟು ವಾಶ್ರೂಮ್ ಡೋರ್ ನ ಓಪನ್ ಮಾಡಿದ್ರೆ ಒಳಗಡೆ ನಮ್ ಹೀರೋಯಿನ್ ಕೂತಿರ್ತಾಳೆ. ಅಷ್ಟೊಳಗೆ ಟೆನ್ಷನ್ ಆಗ್ಬಿಡುತ್ತೆ, ಅಯ್ಯೋ ಕಣ್ ಕಾಣಿಸ್ತಿರೋ ಗುಬೆ, ವಾಶ್ರೂಮ್ ಅಲ್ಲಿ ಇದಾರೆ ಅಂತ ಕಣ್ ಕಾಣಿಸಲ್ವಾ, ಹಂಗ್ ಬರ್ತಿದೆ ಒಳಗಡೆ ಅಂತ ಬೈದಾಗ ಅವ್ನು ಕೂಡ ಅಯ್ಯೋ ಸಾರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಹೊರಗಡೆ ಬಂದು ಸರಿಯಾಗಿ ಬೈತಾಳೆ, ಮ್ಯಾನಸ್ ಇಲ್ಲ ನಿನ್ಗೆ, ಒಳಗಡೆ ಬರಕ್ ಮುಂಚೆ ಡೋರ್ ತಟ್ಕೊಂಡ್ ಬರ್ಬೇಕು ಅನ್ನೋದು ನಿಂಗೆ ಗೊತ್ತಿಲ್ಲ ನಿನ್ಗೆ ಅಂತ ಬೈದಾಗ ಇವ್ನು ಹೇಳ್ತಾನೆ, ಹಲೋ ಮೇಡಮ್ ಅದು ನಿಮ್ ತಪ್ಪು, ವಾಶ್ರೂಮ್ ಅಲ್ಲಿ ಕೂತ್ಕೊಂಡಿದೀರಾ ಅಂತಂದ್ರೆ ನೀವು ಡೋರ್ ಹಾಕೊಳಕ್ ಗೊತ್ತಿಲ್ವಾ ಅಂದಾಗ ಇವಳಲ್ಲಿರೋ ಬೋರ್ಡ್ ನ ತೋರಿಸ್ತಾಳೆ. ಹಲೋ ಡೋರ್ ರಿಪೇರ್ ಆಗಿದೆ ಅಂತ ಹೇಳಿ ಆಲ್ರೆಡಿ ಬೋರ್ಡ್ ಹಾಕಿದಿರ್ತಾನೆ, ಕಣ್ಕಾಣಿಸಲ್ವಾ ಅಂದಾಗ ಸಾರಿ ಮೇಡಮ್ ನೋಡಿಲ್ಲ, ಆದ್ರೆ ಇಲ್ಲಿ ರೂಮ್ ಸಿಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೆ ಬಂದೆ ಅಂದಾಗ ಹೀರೋಯಿನ್ ಕೂಡ ಈ ಜಾಗಕ್ಕೆ ನಾನೇ ಓನರ್ ಅಂತ ಹೇಳಕ್ ಬರ್ತಾಳೆ. ಅದ್ರ ಅಷ್ಟರಲ್ಲಿ ಹಿಂದ್ಗಡೆಯಿಂದ ಒಂದು ವಾಯ್ಸ್, ಏನಮ್ಮ ನೀರ್ ಬರ್ತಾ ಇಲ್ಲ ಚೆಕ್ ಮಾಡ್ತೀನಿ ಅಂದ್ರೆ ಇನ್ನು ಚೆಕ್ ಮಾಡಿಲ್ವಾ ಅಂತ ಹೇಳ್ತಾರೆ. ಅವಾಗ್ಲೇ ಗೊತ್ತಾಗೋದು ನಮ್ ಹೀರೋಯಿನ್ ಬಂದು ಆ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ. ಸರಿ ಆಯ್ತು ಈಗ ರೂಮ್ ಇದೆಯಾ ಇಲ್ವಾ ಅಂತ ಅವ್ನು ಕೇಳಿದಾಗ ಇದೋ ಇದೇ ರೂಮ್ ಅಂತ ಹೇಳಿ ಯಾವ್ದೋ ಒಂದು ರೂಮ್ ನ ಕೊಡ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ನೆಕ್ಸ್ಟ್ ಡೇ ಅವ್ನು ಬಂದು ಸ್ಟ್ರೇಟ್ ಆಗಿ ಆ ದೊಡ್ಡ ಕಂಪನಿ ಅಂತ ಹೇಳಿದ್ರಲ್ವಾ ಇವರ ಅಪ್ಪ ಅವರ ಕಂಪನಿಗೆ ಹೋಗಿರ್ತಾನೆ. ಅಂದ್ರೆ ಇದುವರೆಗೂ ಅವ್ನು ಬಂದು ಅವ್ರ ಅಪ್ಪ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ, ಇನ್ ಈ ಜಾಗಕ್ಕೆ ಚೇರ್ಮನ್ ಅಂತಂದ್ರೆ ಅವ್ರ ಮುಖನ ನೋಡ್ಲೇಬೇಕಲ್ವಾ ಅಂತ ಹೇಳಿ ಅವ್ನ ಆ ಜಾಗಕ್ಕೆ ಹೋಗೋದು. ಅಲ್ಲಿರೋರು ಬಂದು ಕೇಳ್ತಾರೆ, ಯಾರಪ್ಪ ನೀನು ಇತರ ಒಳಗಡೆ ಬರ್ತಾ ಇದೀಯ ಅಂದಾಗ ನಾನಾ ಈ ಜಾಗ ಅಲ್ಲ ನನಗ್ ಸೇರ್ಬೇಕಾಗಿರೋದೆ ಅಂತ ಓವರ್ ಆಗಿ ಬಿಲ್ಡಪ್ ಆಗಿ ಮಾತಾಡ್ತಾ ಇರ್ತಾನೆ. ಅದ್ರಲ್ಲಿರೋರೆಲ್ಲ ಚೇರ್ಮನ್ ಬರೋ ಟೈಮ್ ಆಯ್ತು ಸೈಡ್ ಹೋಗಿ ಅಂತ ಹೇಳಿ ಅವ್ನ ಸೈಡ್ ಕೂರ್ಸ್ಬಿಡ್ತಾರೆ. ಅದೇ ಟೈಮ್ಗೆ ಚೇರ್ಮನ್ ಕೂಡ ಒಳಗಡೆ ಎಂಟ್ರಿ ಆಗ್ತಾರೆ. ಆ ಚೇರ್ಮನ್ ಹಿಂದ್ಗಡೆನೆ ನಮ್ ಹೀರೋರ್ ಚಿಕ್ಕಪ್ಪ ಕೂಡ ಇರೋದು. ಇತರವರೆಲ್ಲ ಒಳಗಡೆ ಎಂಟ್ರಿ ಆಗ್ತಾ ಇರ್ಬೇಕಾದ್ರೇನೆ ನಮ್ ಹೀರೋರ್ ಚಿಕ್ಕಪ್ಪ ಹ್ಯಾಂಡ್ರೋ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಡ್ತಾರೆ. ಅಯ್ಯೋ ನೀನ್ ಯಾವಾಗ ಬಂದೆ ಇಲ್ಲಿ ಕೊರಿಯಾಗೆ, ನಿನ್ನ ಅಮೆರಿಕನಲ್ಲಿ ತಾನೇ ಇರಕ್ ಹೇಳ್ದೆ, ನೀನೇನೋ ಮಾಡ್ತಾ ಇದೀಲ್ಲ ಅನ್ನೋ ತರ ಅವ್ನ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ಚೇರ್ಮನ್ ಬಂದವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಇವರೇ ಬಂದು ಆಂಡ್ರೋನ ಮೀಟ್ ಮಾಡ್ತಾರೆ. ಏಯ್ ನೀನೇನೋ ಮಾಡ್ತಾ ಇದೀಯಲ್ಲಿ, ನೀನೇನ ಕೇಳ್ದೆ ಇಲ್ಲಿಗ ಕೊರಿಯಾಗ್ ಬಂದಿದ್ಯಾ, ಯಾವಾಗೋ ಬಂದೆ ನೀನು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನಿಮ್ ಪಾಡಗ್ ನೀವ್ ನನ್ನ ಅಲ್ಲಿ ಬಿಟ್ ಬಂದ್ಬಿಟ್ರಿ, ಓದು ಅಂತ ಹೇಳಿದ್ರಿ, ನಾನ್ ಸ್ಟಡೀಸ್ ಎಲ್ಲ ಕೂಡ ಕಂಪ್ಲೀಟ್ ಮಾಡಿದೆ, ನಮ್ಮ ಅಮ್ಮನೂ ಸತ್ತೋದ್ರು, ಇನ್ ನನ್ಗಲ್ಲೇನ್ ಕೆಲ್ಸ, ಅದಕ್ಕೆ ನಾನ್ ನಿಮ್ಗ್ ಕೂಡ ಹೇಳ್ದೆ ಕೊರಿಯಾಗ್ ಬಂದ್ಬಿಟ್ಟೆ ಅಂತ ಹೇಳಿದಾಗ ಇವ್ರು ಇನ್ನೂ ಟೆನ್ಷನ್ ಆಗ್ತಾರೆ. ಅಟ್ಲೀಸ್ಟ್ ನನ್ಗೊಂದ್ ಮಾತಾದ್ರೂ ಹೇಳ್ಬೇಕಲ್ವಾ, ನಿನ್ ಪಾಡಗ್ ನೀನ್ ಬಂದ್ಬಿಟ್ಟಿದ್ಯಾ, ಇವಾಗ ನೀನ್ ಅವ್ರ ಮಗ ಅಂತ ಯಾರಿಗಾದ್ರೂ ಗೊತ್ತಾಯ್ತಂದ್ರೆ ನಿನ್ನ ಸಾಯಿಸಿದ್ರೆ ಕೂಡ ಸಾಯಿಸ್ಬಿಡ್ತಾರೆ, ಸರಿ ನಾನು ಹೇಳೋವರೆಗೂ ಭಯ ಮುಚ್ಕೊಂಡಿರು, ಹೆಂಗೋ ಟೈಮ್ಗೆ ಬಂದಿದ್ಯಾ, ಇವಾಗ ಈ ಕಂಪನಿಯಲ್ಲಿ ಒಳ್ಳೆ ಒಂದು ಕೆಲ್ಸಕ್ಕೆ ಅಂದ್ರೆ ಒಂದು ಹೈ ಪೋಸ್ಟಿಂಗ್ ಕೆಲ್ಸಕ್ಕೆ ಇಂಟರ್ವ್ಯೂ ನ ಮಾಡ್ತಿದ್ದಾರೆ, ಇದು ಬಂದು ಒಂಥರ ಶಾಡೋ ಏಜೆಂಟ್ ತರ, ಸೊ ನೀನ್ ಕೂಡ ಇಂಟರ್ವ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡು, ಹೆಂಗಾದ್ರೂ ನಿನ್ಗ ಕೆಲಸ ಬರೋ ತರ ನಾನ್ ಮಾಡ್ತೀನಿ, ಹಂಗೇನಾದ್ರೂ ಆಗ್ಬಿಟ್ರೆ ನೀನ್ ನಿಮ್ಮಪ್ಪ ಪಕ್ಕದಲ್ಲೇ ಇರ್ಬೋದು, ನಾವ್ ಅನ್ಕೊಳ್ಳೋ ತರ ಪ್ಲಾನ್ ನ ಕೂಡ ಎಕ್ಸಿಕ್ಯೂಟ್ ಮಾಡಬಹುದು ಅಂತ ಹೇಳ್ತಾರೆ. ಸರಿ ಯಾವಾಗ ಎಕ್ಸಾಮು, ನಾನೇನ್ ಮಾಡ್ಬೇಕು ಅಂತ ಕೇಳಿದಾಗ ನೀನೇನು ಬೇಜಾರ್ ಮಾಡ್ಕೋಬೇಡ, ಅಲ್ಲಿ ನಡೆಯೋ ಎಕ್ಸಾಮ್ಗೆ ಆನ್ಸರ್ಸ್ ಎಲ್ಲ ನಾನ್ ಕೊಡ್ತೀನಿ ತಗೋ ಅಂತ ಹೇಳ್ಬಿಟ್ಟು ಆನ್ಸರ್ ಶೀಟ್ ನಾನೇ ಕೊಟ್ಬಿಡ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಆ ಇಂಟರ್ವ್ಯೂ ನಡೆಯೋ ಜಾಗನ ತೋರಿಸ್ತಾರೆ. ಅಂದ್ರೆ ರೈಟಿಂಗ್ ಎಕ್ಸಾಮ್ ಅದು ಇದು ಅಂತೆಲ್ಲ ಕೊಡ್ತಾ ಇರ್ತಾರೆ, ಅದ್ರ ಜಾಗನ ತೋರಿಸ್ತಾರೆ. ಅಲ್ಲಿ ತುಂಬಾ ಜನ ಈ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ, ತುಂಬಾ ಜನ ಎಕ್ಸಾಮ್ಗೆ ಒಳಗಡೆ ಹೋಗ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಜಾಗಕ್ಕೆ ನಮ್ ಹೀರೋ ಕೂಡ ಬರ್ತಾನೆ. ನಮ್ ಹೀರೋನ ಡ್ರಾಪ್ ಮಾಡೋದು ಲೀನೆ. ನಮ್ ಹೀರೋ ಕೂಡ ಕಾರ್ ನ ಬಿಟ್ಟು ಇಳಿಯೋದಕ್ಕೆ ಕಾರ್ ಡೋರ್ ಓಪನ್ ಮಾಡಿದ ತಕ್ಷಣ ಆ ಕಡೆ ಬರ್ತಾರೋ ಒಂದು ಹುಡುಗಿಗೆ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದ್ ಬಿಡ್ತಾನೆ. ಆ ಹುಡುಗಿ ಬುಕ್ಸ್ ಎಲ್ಲ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಆ ಹುಡುಗಿ ಬೇರೆ ಯಾರು ಅಲ್ಲ ನಮ್ ಹೀರೋಯಿನ್ ಯೂರಿನೇ. ನಮ್ ಹೀರೋ ಕೂಡ ಬುಕ್ಸ್ ಎಲ್ಲ ಎತ್ತಾ ಇರ್ಬೇಕಾದ್ರೆ ಅವ್ಳು ಸರಿಯಾಗಿ ಬೈತಾ ಇರ್ತಾಳೆ, ಕಣ್ಣು ಕೂಡ ಕಾಣಿಸಲ್ಲ, ಒಂದು ಹುಡುಗಿ ಬಂದ್ಬಿಟ್ರೆ ಸಾಕು ಹಂಗೆ ಡಿಕ್ಕಿ ಹೊಡ್ಕೊಂಡ್ ಬಂದ್ಬಿಡ್ತಾರೆ ಅಂತ ಬೈತಾ ಇರ್ತಾಳೆ. ಈ ವಾಯ್ಸ್ ನ ಕೇಳಿಸ್ಕೊಂಡಿದ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕು. ಯಾಕಂದ್ರೆ ನಮ್ ಹೀರೋಗೆ ಕಣ್ಣು ಕಾಣಿಸದೇ ಇರುವಾಗ ಹೀರೋಯಿನ್ ಪರಿಚಯ ಇರೋದು. ಹೀರೋಯಿನ್ ಮುಖ ಹೆಂಗಿದೆ ಅಂತ ಗೊತ್ತಿಲ್ಲ, ಬಟ್ ಅವಳ ವಾಯ್ಸ್ ತುಂಬಾ ಚೆನ್ನಾಗಿ ನಮ್ ಹೀರೋಗ್ ಗೊತ್ತಲ್ವಾ, ಇದೇನಿದು ಹಂಗಾದ್ರೆ ಅವಳೇನಾ ಇದು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆದ್ರೆ ಕರೆಕ್ಟ್ ಆಗಿ ಅದೇ ಜಾಗಕ್ಕೆ ಆಂಡ್ರೂ ಬರ್ತಾನೆ. ಆಂಡ್ರೂ ಬಂದು ನಮ್ ಹೀರೋಯಿನ್ ಬೇರೆ ಒಂದ್ ಹೆಸರಿಂದ ಕರೀತಾನೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ ಹೀರೋಗೆ ಹಂಗಾದ್ರೆ ಇವಳಲ್ವಾ ಅಂತ ಯೋಚನೆ ಮಾಡ್ತಾನೆ. ಯಾಕಂದ್ರೆ ನಮ್ ಹೀರೋಯಿನ್ ಕೂಡ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಬಂದ್ಮೇಲೆ ಅವಳು ಕೂಡ ಹೆಸರು ಚೇಂಜ್ ಮಾಡ್ಕೊಂಡಂಗಿದ್ದಾಳೆ, ಅದರಿಂದ ಅವ್ನ್ ಬಂದು ಬೇರೆ ಹೆಸರಿಂದ ಕರೀತಾ ಇರೋದು. ಅದ್ಲಿಗೆ ಆಂಡ್ರೂ ಬಂದು ನಮ್ ಹೀರೋಯಿನ್ ಇರೋ ಜಾಗದಲ್ಲೇ ತಾನೆ ಇರ್ತಾನೆ. ಅವ್ನು ಕೂಡ ಇಲ್ಲಿ ಎಕ್ಸಾಮ್ ಬಂದಿರೋದ್ರ ನೋಡ್ಬಿಟ್ಟು ಹೇಳ್ತಾನೆ, ನೀನು ಇಲ್ಲಿಗೆ ಎಕ್ಸಾಮ್ ಬರ್ತೀಯ ಅಂತ ಹೇಳಿದ್ರೆ ನಾವಿಬ್ರು ಒಟ್ಟಿಗೆ ಬಂದಿರಬಹುದಲ್ವಾ, ನನ್ನನ್ ಯಾಕೆ ಬಿಟ್ಬಿಟ್ಟು ಬಂದೆ ಅಂದಾಗ ಇವಳಂತಾಳೆ, ಫಸ್ಟ್ ಆಫ್ ಆಲ್ ಯಾರ್ ನೀನ್ ಸದ್ಯಕ್ಕೆ ರೂಮ್ ಅಲ್ಲಿ ಇದೆಯಾ ಅಷ್ಟೇ ತಾನೇ ನಿನ್ ಕೆಲ್ಸ, ನಾನೇನಕ್ ನಿನ್ನ ಕರ್ಕೊಂಡ್ ಬರ್ಬೇಕು, ನೀನಾದ್ರೂ ನನ್ ಫ್ರೆಂಡ್ ಮುಚ್ಕೊಂಡ್ ನಿನ್ ಕೆಲಸ ನೀನ್ ನೋಡೋ ಅಂತ ಬೈದ್ ಬಿಡ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಸರಿ ನಾನ್ ಅನ್ಕೊಂಡಿರೋ ಹುಡುಗಿ ಅಲ್ಲ ಇವಳು, ಹೀರೋಯಿನ್ ಅಲ್ಲ ಇವಳು ಅಂತ ಅನ್ಕೊಂಡು ಇವ್ನು ಕೂಡ ಸೈಲೆಂಟ್ ಆಗಿ ಒಳಗಡೆ ಹೊಟ್ಟೋಗ್ತಾನೆ. ನಮ್ ಹೀರೋಯಿನ್ ಕೂಡ ಒಳಗಡೆ ಹೋಗ್ತಾಳೆ. ಅದೇ ಟೈಮ್ಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಆಂಡ್ರೂಗಂತೂ ಆನ್ಸರ್ಸ್ ಎಲ್ಲ ಗೊತ್ತಲ್ವಾ, ಅವ್ನ್ ಪಾಡ್ಕೊಂಡ್ ಟಕ ಅಂತ ಎಕ್ಸಾಮ್ ನ ಮುಗಿಸ್ದ. ಕರೆಕ್ಟ್ ಆಗಿ ಅವ್ನ್ ಎಕ್ಸಾಮ್ ಮುಗಿಸಿ ಎದ್ದೇಳೋ ಟೈಮ್ಗೆ ನಮ್ ಹೀರೋ ಕೂಡ ಎದ್ದೇಳ್ತಾನೆ. ನಮ್ ಹೀರೋ ಕೂಡ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ವಾ, ಅವನು ತುಂಬಾ ಚೆನ್ನಾಗಿ ಎಕ್ಸಾಮ್ ನ ಬರ್ದಿರ್ತಾನೆ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಆನ್ಸರ್ ಗೊತ್ತಿಲ್ವೇನೋ ತಲೆ ಮೇಲೆ ಕೈ ಇಟ್ಕೊಂಡು ಏನಪ್ಪಾ ಇದ್ ನನ್ ಕಷ್ಟ ಅನ್ನೋ ತರ ಬರೀತಾ ಇರ್ತಾಳೆ. ಎಕ್ಸಾಮ್ ಮುಗಿಸ್ಕೊಂಡು ಈಗ ನಮ್ ಹೀರೋ ಕೂಡ ಹೊರಗಡೆ ಬಂದಿರ್ತಾನಲ್ಲ, ಅದೇ ಟೈಮ್ ಅಲ್ಲಿ ಇನ್ನೊಂದು ಹುಡುಗಿ ಕೂಡ ಎಕ್ಸಾಮ್ ಬಂದಿದ್ದಾಳೆ ಅಂತ ಕಾಣಿಸುತ್ತೆ. ಅವಳು ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿ ನಿಂತಿರ್ತಾಳೆ. ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಅಲ್ಲೇ ನಿಂತಿರ್ತಾಳೆ, ಹೋಗ್ತಾ ಇಲ್ಲ. ನಮ್ ಹೀರೋ ಕೂಡ ಸರಿ ಹುಡುಗಿಗೆ ಛತ್ರಿ ಏನಾದ್ರು ಅವಶ್ಯಕತೆ ಇದೆಯೇನೋ ಅಂತ, ಸರಿ ಬನ್ನಿ ನಾವು ಛತ್ರಿ
ಸ್ಟೈರ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಕರೆದ್ರೆ ಆ ಹುಡುಗಿ ಒಂಥರ ಮುಖ ಕೊಡ್ದಂಗೆ ನೋಡ್ತಾಳೆ, ಅಲ್ಲಿಂದ ಸೈಲೆಂಟ್ ಆಗಿ ಹೊಟ್ಟೋಗ್ತಾಳೆ. ಈ ಹುಡುಗಿನ ನೆನ್ಪಿಟ್ಕೊಳ್ಳಿ, ಈ ಹುಡುಗಿ ಹೆಸರು ರಾವನ್ ಅಂತ. ಅದಾದ್ಮೇಲೆ ಹಿಂದ್ಗಡೆಯಿಂದ ಒಂದು ವಾಯ್ಸ್, ಏನ್ ಬಾಸ್ ಹುಡುಗಿರಿಗೆ ಮಾತ್ರ ಛತ್ರಿ ಕೊಡೋದಾ, ನಮ್ಗೆಲ್ಲ ಕೊಡಲ್ವಾ ಅಂತ ಹೇಳಿ. ಬಂದಿರೋದ್ ಬೇರೆ ಯಾರಲ್ಲ, ಆಂಡ್ರೂನೇ. ಆದ್ರೆ ಆಂಡ್ರೂ ನೋಡಿದ ತಕ್ಷಣ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಇದ್ರನ್ನ ಅವ್ನ್ ಪಾಡ್ಗೋ ಒಂದ್ ಛತ್ರಿನ ಹಿಡ್ಕೊಂಡು ನಮ್ ಹೀರೋ ಜೊತೆ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ರಿಸಲ್ಟ್ ನ ಅನೌನ್ಸ್ ಮಾಡಿರ್ತಾರೆ. ಅಂದ್ರೆ ಫಸ್ಟ್ ರೌಂಡ್ ಎಕ್ಸಾಮ್ ಮುಗ್ದಿದೆ ಅಲ್ವಾ ಇಂಟರ್ವ್ಯೂ ನಲ್ಲಿ, ಅದಕ್ಕೆ ರಿಸಲ್ಟ್ ಬಂದಿರುತ್ತೆ. ನಮ್ ಹೀರೋಯಿನ್ ಸೆಲೆಕ್ಟ್ ಆಗ್ಬಿಟ್ಟಿರ್ತಾಳೆ. ಅವಳಿಗೆ ಅಳು ಬಂದ್ಬಿಡುತ್ತೆ, ಯಾಕಂದ್ರೆ ಅವಳು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ ಅವಳ ಈ ತರ ಪಾಸ್ ಆಗ್ತಾಳೆ ಅಂತ. ಸೊ ಅವಳು ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ, ಜೊತೆಗೆ ತುಂಬಾನೇ ಸಂತೋಷ ಕೂಡ ಪಡ್ತಾಳೆ. ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಈಗ ವಿಲನ್ ಬಂದಲ್ಲಿರೋರ್ನೆಲ್ಲ ಕರೆದು ಒಂದು ಮೀಟಿಂಗ್ ನ ಹಾಕ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಚೇರ್ಮನ್ ಅವ್ರ ಮಗ ತಾನೆ ಜಿಯೋನ್ ಅನ್ನೋನ್ ಕೂಡ, ಅಂದ್ರೆ ವಿಲನ್ ಕೂಡ, ಅವ್ನ್ ಬಂದು ಒಂದು ಮೀಟಿಂಗ್ ನ ಹಾಕ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ, ಈ ಇಂಟರ್ವ್ಯೂಗೆ ಬಂದಿದಾರಲ್ಲ ಅದ್ರಲ್ಲಿ ತುಂಬಾ ಜನ ಸ್ಪೈ ಎಲ್ಲ ಬಂದಿದ್ದಾರೆ ಅಂತ ನಮ್ಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ. ಸೊ ಈಗ ನಾವು ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡ್ತಾ ಇದೀವಲ್ಲ, ಅದನ್ನ ಒಂದು ಲೈವ್ ಡಿಟೆಕ್ಟರ್ ನ ಇಟ್ಟು ಮಾಡೋಣ, ಅದರಿಂದ ಯಾರ್ ಸ್ಪೈ ಅಂತ ಗೊತ್ತಾಗ್ಬಿಡತ್ತೆ ಅಂತ ಹೇಳಿದಾಗ ನಮ್ ಹೀರೋ ಚಿಕ್ಕಪ್ಪಗೆ ಸಖತ್ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಇವ್ರು ಬಂದೀಗ ಆಂಡ್ರೂನ ಕರ್ಕೊಂಡ್ ಬಂದಿರೋದಲ್ವಾ, ಇನ್ ಕೇಸ್ ಆಂಡ್ರೂ ಬಂದ್ಬಿಟ್ಟು ಇವ್ರು ಹೇಳೋ ಕ್ವಶನ್ ಏನಾದ್ರು ತಪ್ಪಾಗಿ ಏನಾದ್ರು ಆನ್ಸರ್ ಮಾಡಿ ಅದ್ರಲ್ಲಿ ಎಲ್ಲಾದ್ರೂ ಸಿಕ್ಕಾಕೊಂಡ್ಬಿಡ್ತಾನ ಅಂತ ಹೇಳಿ ತುಂಬಾನೇ ಗಾಬರಿ ಪಡ್ತಾರೆ. ಇದ್ರೂನು ನಾವ್ ಲೈವ್ ಡಿಟೆಕ್ಟರ್ ನ ಇಟ್ಟೆ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಇಂಟರ್ವ್ಯೂಗೆ ಕರೆದಿರ್ತಾರೆ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾರೆಲ್ಲ ಪಾಸ್ ಆಗಿರ್ತಾರೋ ಅವ್ರನ್ನೆಲ್ಲ ಸೆಕೆಂಡ್ ರೌಂಡ್ ಗೆ ಅಂತ ಕರೆದಿರೋದು. ಅದ್ರಲ್ಲಿ ರಾವನ್ ಅನ್ನೋ ಹುಡುಗಿ ಇರ್ತಾಳೆ, ನಮ್ ಹೀರೋಯಿನ್, ನಮ್ ಹೀರೋ ಮತ್ತೆ ಆಂಡ್ರೂ ಮತ್ತೆ ಇನ್ನಷ್ಟು ಜನ ಬಂದಿರ್ತಾರೆ. ಈಗ ಫಸ್ಟ್ ಬಂದು ರಾವನ್ ಅನ್ನೋ ಹುಡುಗಿನೇ ಒಳಗಡೆ ಹೋಗೋದು. ಅವ್ರು ಕೇಳ್ತಾರೆ, ನಿಮ್ಗೆ ದೇಶಭಕ್ತಿ ಜಾಸ್ತಿನಾ ಅಂತ. ಅದಕ್ಕೆ ಹುಡುಗಿ ಕೂಡ ಹೌದು ಅಂತ ಹೇಳ್ತಾಳೆ. ಅದಕ್ಕೆ ಲೈವ್ ಡಿಟೆಕ್ಟರ್ ಅಲ್ಲಿ ಕರೆಕ್ಟ್ ಅಂತ ತೋರಿಸುತ್ತೆ. ಸರಿ, ನೀನೇನಕ್ಕೆ ಈ ಕಂಪನಿನ ಇಂಟರ್ವ್ಯೂ ಬರ್ಬೇಕು ಅಂತ ಚೂಸ್ ಮಾಡ್ಕೊಂಡೆ, ಅಂತದೇನ್ ಈ ಕಂಪನಿಯಲ್ಲಿ ನೀವು ಕಂಡ್ರಿ ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಅಂದ್ರೆ ತುಂಬಾನೇ ಕಾನ್ಫಿಡೆನ್ಸ್ ಆಗಿ ಹೇಳ್ತಾಳೆ, ಇಲ್ಲಿ ನೋಡಿ ನಮ್ ದೇಶದಲ್ಲಿ ನಂಬರ್ 1 ಅಂತ ಅಂದ್ರೆ ಈ ಕಂಪನಿನೇ. ಅದ್ರಲ್ಲೂ ಇದ್ರಲ್ಲಿ ತುಂಬಾ ಜನ ಎಂಪ್ಲಾಯ್ಸ್ ಗೆ ನೀವು ಆಪರ್ಚುನಿಟಿ ಕೊಡ್ತಾನೆ ಇರ್ತೀರಾ. ಆತರ ಒಂದು ಆಪರ್ಚುನಿಟಿನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಬಯಸಲ್ಲ. ಯಾಕಂದ್ರೆ ನಮ್ಮಿಂದ ನಮ್ ದೇಶಕ್ಕೆ ಎಷ್ಟೆಲ್ಲ ಸಹಾಯ ಮಾಡಕ್ಕಾಗುತ್ತೋ ಮಾಡ್ಬೋದಲ್ವಾ. ಈ ತರ ಒಂದು ಕಂಪನಿಯಲ್ಲಿ ನಾವ್ ಇದೀವಿ, ನಮ್ ದೇಶನ ಒಂದು ಬೇರೆ ಲೆವೆಲ್ ಗೆ ಕರ್ಕೊಂಡು ಹೋಗೋ ಚಾನ್ಸ್ ಸಿಗುತ್ತೆ ಅಂತ ಹೇಳಿನೇ ನಾನು ಇದಕ್ಕೆ ಅರ್ಜಿನ ಹಾಕಿದ್ದು ಅಂತ ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ. ಅದರಿಂದ ಲೈಟ್ ಡಿಟೆಕ್ಟರ್ ಅಲ್ಲಿ ಕೂಡ ಓಕೆ ಅಂತಾನೆ ತೋರಿಸುತ್ತೆ, ಅಂದ್ರೆ ಕರೆಕ್ಟ್ ಆಗಿ ಹೇಳಿದಾಳೆ ಅಂತ ತೋರಿಸುತ್ತೆ. ಸೊ ಇವಳು ಬಂದು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಪಾಸ್ ಆಗ್ಬಿಡ್ತಾಳೆ. ಈಗ ನೆಕ್ಸ್ಟ್ ನಮ್ ಹೀರೋಯಿನ್ ಒಳಗಡೆ ಬರೋದು, ಆದ್ರೆ ತುಂಬಾನೇ ಭಯವಾಗಿ ಬರ್ತಾಳೆ. ಯಾಕಂದ್ರೆ ಈಗ ಇವಳು ಹೆಸರನ್ನ ಕೂಡ ಚೇಂಜ್ ಮಾಡ್ಕೊಂಡಿದ್ದಾಳಲ್ವಾ, ಇನ್ ಕೇಸ್ ಎಲ್ಲಾದ್ರೂ ಕಂಡಿಡಿದ್ ಬಿಡ್ತಾರ ಅಂತ ಹೇಳಿ ಭಯದಲ್ಲೇ ಬಂದು ಕುತ್ಕೊಳ್ಳೋದು. ಅವ್ರು ಕೇಳ್ತಾರೆ, ನೀನು ಏನ್ ಪರ್ಪಸ್ ಗೋಸ್ಕರ ಈ ಕಂಪನಿಯಲ್ಲಿ ಕೆಲ್ಸಕ್ಕೆ ಬಂದಿದ್ಯಾ ಅಂತ. ಇವಳು ಸ್ವಲ್ಪನೇ ಯೋಚನೆ ಮಾಡಿಲ್ಲ, ನಾನ್ ದುಡ್ಗೋಸ್ಕರನೇ ಬಂದಿರೋದು ಅಂತ ಹೇಳ್ತಾಳೆ. ಇವಾಗ ಅವ್ಳು ಬಂದಿರೋದು ಅದಕ್ಕೆ ತಾನೇ ಅವ್ರ ತಮ್ಮನ್ನ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ. ಸೊ ಅದ್ರಲ್ಲಿ ಕರೆಕ್ಟ್ ಅಂತಾನೆ ತೋರಿಸುತ್ತೆ. ಅಷ್ಟೇ ಅಲ್ಲ, ನಮ್ ಹೀರೋ ಚಿಕ್ಕಪ್ಪ ಇರ್ತಾರಲ್ಲ, ಅವ್ರು ಬಂದು ನಮ್ ಹೀರೋಯಿನ್ ಸ್ವಲ್ಪ ನೋಡ್ಬಿಟ್ಟು, ನಾನು ನಿಮ್ಮನ್ನೆಲ್ಲೋ ನೋಡ್ದಂಗ್ ಅನಿಸ್ತಾ ಇದೆ, ಇದಕ್ಕೂ ಮುಂಚೆ ನಾವೆಲ್ಲಾದ್ರೂ ಮೀಟ್ ಮಾಡಿದೀವ ಅಂತ ಕೇಳ್ತಾರೆ. ಇವಾಗ ಇಲ್ಲ ಅಂತ ಹೇಳ್ಬಿಟ್ರೆ ಆ ಲೈಟ್ ಡಿಟೆಕ್ಟರ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇವಳು ಹೇಳ್ತಾಳೆ, ನಾವ್ ಆಲ್ರೆಡಿ ಮೀಟ್ ಮಾಡಿದೀವಿ ಸರ್, ತುಂಬಾ ಸತಿ ನಾವ್ ನೋಡಿದೀವಿ ಕೂಡ, ನೀವು ಲಾಯರ್ ಆಗ್ತಾನೆ ವರ್ಕ್ ಮಾಡ್ತಾ ಇದೀರಾ, ಕೋರ್ಟ್ ಅಲ್ಲಿ ನಿಮ್ಮನ್ನ ತುಂಬಾ ಸತಿ ನೋಡಿದೀನಿ, ತುಂಬಾ ಸತಿ ಮಾತಾಡಿದೀನಿ ಅಂತ ಹೇಳ್ತಾರೆ. ಸೊ ಅದರಿಂದ ಆ ಲೈಟ್ ಡಿಟೆಕ್ಟರ್ ಅಲ್ಲಿ ಕರೆಕ್ಟ್ ಅಂತಾನೆ ತೋರಿಸುತ್ತೆ. ಯಾಕಂದ್ರೆ ನಮ್ ಹೀರೋ ಚಿಕ್ಕಪ್ಪ ಬಂದು ಇದಕ್ಕೂ ಮುಂಚೆ ಲಾಯರ್ ಆಗಿ ಇದ್ದಿರ್ತಾರೆ. ಸೊ ಅದು ಕೂಡ ಓಕೆ ಅಂತಾನೆ ಬರುತ್ತೆ. ಅಷ್ಟೆಲ್ಲ ಇವ್ರು ಬಂದು, ನಿಮ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಅಪ್ಪ ಹೆಸರು ಮುಂದೆ ಲೇಟ್ ಅಂತ ಹಾಕಿದೀರಾ, ನಿಮ್ಮಪ್ಪ ಸತ್ತೋದ್ರ ಅಂತ ಹೇಳಿದಾಗ ಇವಳಿಗೆ ತುಂಬಾನೇ ಎಮೋಷನಲ್ ಆಗ್ಬಿಡುತ್ತೆ. ಯಾಕಂದ್ರೆ ಇವಳನ್ನ ಕಾಪಾಡಕ್ತಾನೆ ಅವ್ರ ಅಪ್ಪ ಬಂದು ಲೈಬ್ರರಿ ಒಳಗಡೆ ಬಂದಿರ್ತಾರೆ, ಅಂದ್ರೆ ಲ್ಯಾಬ್ ಒಳಗಡೆ ಬಂದು ಅವ್ರನ್ನ ಕಾಪಾಡಿರ್ತಾರಲ್ಲ, ಅದೆಲ್ಲ ನೆನ್ಸ್ಕೊಂಡು ಇವಳು ಹೇಳ್ತಾಳೆ, ಹೌದು ನಮ್ಮ ಅಪ್ಪ ಸತ್ತೋದ್ರು, ಈಗ ನನಗೇನ್ ತಿರೋದು ನನ್ನ ತಮ್ಮ ಮಾತ್ರನೇ, ಅವ್ನ ಈ ತರ ಒಂದು ಆಟಿಸಮ್ ಪೇಷಂಟ್, ಅವ್ನ ನೋಡ್ಕೊಳ್ಳೋದಕ್ಕೆ ನನಗೆ ದುಡ್ಡು ಅಗತ್ಯ ಜಾಸ್ತಿನೇ ಇದೆ, ಅದಕ್ಕೋಸ್ಕರನೇ ನಾನು ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದೀನಿ ಅಂತ ಹೇಳಿದಾಗ ಅದು ಕೂಡ ಓಕೆ ಅಂತಾನೆ ತೋರಿಸುತ್ತೆ. ಸೊ ಇವಳು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಒಳಗಡೆ ಬರೋದೆ ಆಂಡ್ರೂನ ನೋಡಿದ ತಕ್ಷಣ ನಮ್ ಹೀರೋ ಚಿಕ್ಕಪ್ಪಗೆ ಸಖತ್ ಗಾಬರಿ ಆಗುತ್ತೆ. ಇಲ್ಲಿ ಏನ್ ಹೇಳ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತಾನೋ ಅಂತ. ಅದ್ರಲ್ಲೂ ಎದುರುಗಡೆ ಇಂಟರ್ವ್ಯೂ ಮಾಡ್ತಾ ಇರೋದು ಈ ಆಂಡ್ರೂಗೆ ಅಣ್ಣ ತಾನೆ, ಅಂದ್ರೆ ಜಿಯೋನ್ ತಾನೆ. ಸೊ ಈ ಕಡೆ ನಮ್ ಹೀರೋ ಚಿಕ್ಕಪ್ಪಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ, ಅವ್ನೇನ್ ಕೇಳ್ತಾನೋ ಇವನೇನ್ ಹೇಳ್ತಾನೋ ಅಂತ. ಅವ್ನ್ ಕೂಡ ಸರ್ಟಿಫಿಕೇಟ್ಸ್ ಎಲ್ಲ ನೋಡ್ಬಿಟ್ಟು, ನೀನು ಅಮೆರಿಕನ್ ಅಲ್ಲಿ ಓದಿದ್ಯಾ ಅಂತ ಹೇಳ್ತಾ ಇದ್ಯಾ, ಮತ್ತೇನಕ್ಕೆ ಕೊರಿಯಾಗೆ ಕೆಲ್ಸಕ್ಕೆ ಬಂದಿದ್ಯಾ, ನಿನ್ಗೆ ಅಲ್ಲೇ ಒಳ್ಳೆ ಆಪರ್ಚುನಿಟಿ ಸಿಗುತ್ತಲ್ವಾ ಅಂತಂದಾಗ ಆಂಡ್ರೂ ಹೇಳ್ತಾನೆ, ಹೇಳ್ಬೇಕಂದ್ರೆ ನಿಜಾನೇ ಹೇಳ್ತಾನೆ, ಇಲ್ಲಿ ನೋಡಿ ನಮ್ಮಪ್ಪ ಬಂದು ನಮ್ಮ ಅಮ್ಮನ ಚೀಟ್ ಮಾಡ್ಬಿಟ್ಟು ನಮ್ಮನ್ನ ಅಮೆರಿಕಾಗೆ ಕಳ್ಸ್ಬಿಟ್ರು. ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮನೇ ನನ್ನ ಕಷ್ಟಪಟ್ಟು ಸಾಕಿದ್ರು, ಈಗ ಸಮೀಪವಾಗಿ ನಮ್ಮಮ್ಮ ಕೂಡ ತೀರ್ಕೊಂಡ್ರು. ಆದ್ರೆ ನನ್ಗೆ ಅಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ, ನನ್ ಸ್ವಂತ ಊರು ಕೊರಿಯಾನೇ ತಾನೆ. ಸೊ ನಾನು ಇಲ್ಲೇ ಬಂದು ಒಂದ್ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡೋಣ ಅಂತ ಇಲ್ಲಿಗೆ ಬಂದೆ ಅಂದಾಗ ಇದನ್ನೆಲ್ಲ ಕೇಳಿಸ್ಕೊಂಡು ಜಿಯೋನ್ ಕೇಳ್ತಾನೆ, ಹಂಗಾದ್ರೆ ನೀನು ನಿಮ್ಮ ಅಪ್ಪ ಮೇಲೆ ಸೇಡ್ ತೀರ್ಸ್ಕೋಬೇಕಂತ ಬಂದಿದ್ಯಾ ಅಂದಾಗ ಇವಾಗ ಇಲ್ಲ ಅಂದ್ರೆ ಲೈಟ್ ಡಿಟೆಕ್ಟರ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಹೇಳ್ತಾನೆ, ಹೌದು ನಾನ್ ನಮ್ಮ ಅಪ್ಪ ಮೇಲೆ ಸೇಡ್ ತೀರ್ಸ್ಕೋಬೇಕಂತಾನೆ ಬಂದಿರೋದು, ನಾನು ಈ ತರ ಚೆನ್ನಾಗಿ ಓದಿ ಬಂದಿದ್ದೀನಿ, ಪ್ಲಸ್ ಈ ತರ ಒಂದು ದೊಡ್ಡ ಕಂಪನಿಯಲ್ಲಿ ನನ್ಗೆ ಕೆಲಸ ಸಿಕ್ಕಿದೆ, ಒಂದು ಒಳ್ಳೆ ಸ್ಟೇಜ್ ಹೋದ್ರೆ ಅದು ಕೂಡ ಸೇಡ್ ತೀರ್ಸ್ಕೊಳ್ಳೋ ಲೆಕ್ಕನೇ ತಾನೆ ಅಂತಂದಾಗ ಇವ್ನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿರೋದಕ್ಕೆ ಆ ಲೈಟ್ ಡಿಟೆಕ್ಟರ್ ಅಲ್ಲಿ ಅದು ಸುಳ್ಳು ಅಂತ ತೋರಿಸ್ತಾ ಇಲ್ಲ, ಓಕೆ ಅಂತ ತೋರಿಸ್ಬಿಡುತ್ತೆ. ಇವಾಗ ತಾನೆ ನಮ್ ಹೀರೋ ಚಿಕ್ಕಪ್ಪಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಅಪ್ಪಾಡಿ ಇವ್ನು ಸಿಕ್ಕಾಕೊಂಡಿಲ್ಲ ಅಂತ. ಹೆಂಗೋ ಇವ್ನು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಪಾಸ್ ಆಗ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋ ಒಳಗಡೆ ಬರ್ತಾನೆ ಬರ್ತಾನೆ ಅವ್ರ ಚಿಕ್ಕಪ್ಪನ ನೋಡ್ತಾ ಇದ್ರೆ ಅವ್ನಿಗೆ ಸರ್ ಅಂತ BP ಹಚ್ತಾ ಇರುತ್ತೆ. ಅವ್ನ್ ಕಂಟ್ರೋಲ್ ಮಾಡ್ಕೊಂಡು ಕೂತಿರ್ತಾನೆ. ನಿಜವಾಗ್ಲೂ ನಮ್ ಹೀರೋ ತುಂಬಾನೇ ಟ್ಯಾಲೆಂಟೆಡ್ ಅಲ್ವಾ, ಅವ್ನು ಕಷ್ಟಪಟ್ಟು ಓದುತ್ತಾನೆ, ಇದ್ರಲ್ಲಿ ಎಕ್ಸಾಮ್ ಅಲ್ಲೆಲ್ಲ ಪಾಸ್ ಆಗಿರೋದು, ಒಳ್ಳೆ ಮಾರ್ಕ್ಸ್ ಎಲ್ಲ ತೆಗ್ದಿರೋದು. ಸೊ ಅವ್ನಿಗೆ ತುಂಬಾನೇ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಅಷ್ಟೆಲ್ಲ ಜಿಯೋನ್ ಅನ್ನೋನ್ ಕೇಳ್ತಾನೆ, ಹೌದು ನೀನು ಈ ತರ ಒಂದು ವರ್ಷದಲ್ಲ ಹುಟ್ಟಿದ್ದು, ಬಟ್ ನಿನ್ ಹೆಸರು ಯಾಕೋ ತುಂಬಾನೇ ಡಿಫ್ರೆಂಟ್ ಆಗಿದೆಯೇ ಅಂತಂದಾಗ ನಮ್ ಹೀರೋ ಈಗ ಸುಳ್ಳು ಹೇಳಲ್ಲ, ನಿಜಾನೇ ಹೇಳ್ತಾನೆ. ಅದು ಡಿಫ್ರೆಂಟ್ ಆಗಿ ಹೇಳ್ತಾನೆ, ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟ್ ನನ್ ಸಾಯೋ ಸ್ಟೇಜ್ ಹೊಟ್ಟೋದೆ, ನನ್ಗಿನ್ ಪ್ರಾಣನೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಟೈಮಲ್ಲಿ ನ್ಯೂಮರಾಲಜಿ ಎಲ್ಲ ಕೇಳಿದಾಗ ನನ್ನ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು, ಅದರಿಂದನೇ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಸೊ ನಮ್ ಹೀರೋ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿರೋದಕ್ಕೆ ಆ ಲೈಟ್ ಡಿಟೆಕ್ಟರ್ ಅಲ್ಲಿ ಕೂಡ ಅದು ಸುಳ್ಳು ಅಂತ ತೋರಿಸಿಲ್ಲ, ನಿಜ ಅಂತಾನೆ ಬರುತ್ತೆ. ಇದೇ ತರ ಸುಮಾರು ಕ್ವಶನ್ಸ್ ನಮ್ ಹೀರೋನ ಕೇಳಿರ್ತಾರೆ.
ಸೊ ನಮ್ ಹೀರೋ ಆನ್ಸರ್ ಮಾಡಿರೋದೆಲ್ಲಾನು ಕರೆಕ್ಟ್ ಅಂತ ಹೇಳಿ ಅವನ ಕೂಡ ಸೆಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಈಗ ಇಂಟರ್ವ್ಯೂ ನಲ್ಲಿ ಪಾಸ್ ಆಗಿರೋರು ಎಲ್ಲರನ್ನೂ ಒಂದು ಬಸ್ ಹತ್ತಿಸ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಇವ್ರಿಗೆ ಟ್ರೈನಿಂಗ್ ಕೊಡಕ್ಕೆ ಬೇರೆ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಈಗ ಇವರೆಲ್ಲ ಒಂದು ಶ್ಯಾಡೋ ಏಜೆಂಟ್ ಟ್ರೈನಿಂಗ್ ತಾನೇ ತಗೊಳ್ತಾ ಇರೋದು. ಸೊ ಬೇರೆ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾರೆ. ಹತ್ರ ಬಸ್ ಅಲ್ಲಿ ಕೂತಿರ್ಬೇಕಾದ್ರೆ ನಮ್ ಹೀರೋ ಮತ್ತೆ ಆಂಡ್ರೂ ಪಕ್ಕದಲ್ಲೇ ಕೂತ್ಕೊಳ್ಳೋದು. ಹೀರೋಯಿನ್ ಮತ್ತೆ ಇನ್ನೊಂದು ಹುಡುಗಿ ಬಂದು ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಒಂದೇ ಸಂತೋಷ, ಪಾಡಿ ನಾವ್ ಹೆಂಗೋ ಸೆಲೆಕ್ಟ್ ಆಗ್ಬಿಟ್ವಿ ಅಂತ. ಆದ್ರೆ ನಮ್ ಆಂಡ್ರೂ ಬಂದು ಹೀರೋಯಿನ್ ಕಣ್ಣ ಹಾರಿಸದೆ ನೋಡ್ತಾ ಇರ್ತಾನೆ. ನಮ್ ಹೀರೋ ಏನೋ ನನ್ನ ಯಾಕೆ ಆತರ ನೋಡ್ತಾ ಇದೆಯಾ ಅಂದಾಗ ಆಂಡ್ರೂ ಅಂತಾನೆ, ನೀನ್ ದೊಡ್ಡ ಸುಂದರಾಂಗ ಅಂತ ನಿನ್ನ ಯಾರು ನೋಡ್ತಾರೆ ಅಂದ್ಬಿಟ್ಟು ಅವ್ನ್ ಪಾಡ್ಗೊಂಡ್ ಹೆಡ್ಸೆಟ್ ಹಾಕೊಂಡಾಗ ಹೀರೋ ಅಂತಾನೆ, ನಿನ್ನೆಲ್ಲ ಯಾರೋ ಸೆಲೆಕ್ಟ್ ಮಾಡಿದ್ರು, ಅದ್ರಲ್ಲೂ ನೀನು ನಿನ್ ತಲೆ ನೋಡಿದ್ರೆ ಅಯ್ಯೋ ಯಪ್ಪ ಅಂತಂದಾಗ ಅವ್ನ್ ಅಂತಾನೆ, ಏನೋ ಸೆಲೆಕ್ಟ್ ಮಾಡಿದ್ರ, ನಾನ್ ಸುಮ್ನೆಲ್ಲ ಸೆಲೆಕ್ಟ್ ಆಗಿಲ್ಲ, ನಾನೇ ಫಸ್ಟ್ ನೋಡ್ಕೊಂಡಿರೋ ಅಂದ್ರೆ ನಮ್ ಹೀರೋ ಫಸ್ಟ್ ಬಂದ್ಬಿಡ್ತೀಯ, ನಾನಿರೋವರೆಗೂ ಆ ಪ್ಲೇಸ್ ನ ನಾನಿನ್ ಬಿಟ್ಕೊಡಲ್ಲ ಅನ್ನೋ ತರ ಇವಾಗೆ ಕ್ಲಾಶ್ ಆಗ್ತಾ ಇರುತ್ತೆ. ಹೆಂಗೋ ಈ ಜಗಳದಲ್ಲೇ ಅವ್ರು ಬಂದು ಅವ್ರು ಸೇರ್ಬೇಕಾಗಿರೋ ಜಾಗ ಕೂಡ ಬಂದ್ಬಿಟ್ರು. ಒಳಗಡೆ ಹೋಗಿ ನೋಡಿದ್ರೆ ಒಳ್ಳೆ ಬಿಗ್ ಬಾಸ್ ಮನೆ ತರ ಇರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ಈಗ ಎಲ್ಲರೂ ಇಲ್ಲೇನಾ ಸ್ಟೇ ಮಾಡ್ಬೇಕು ಅಂದ್ರೆ ಹುಡುಗರೆಲ್ಲ ಒಂದೇ ತರ ಇರ್ಬೇಕಂದಾಗ ಆ ಲೇಡಿ ಕೂಡ ಎಲ್ಲರಿಗೂ ಇದೆ ಕಾಮನ್ ಪ್ಲೇಸ್, ಬಟ್ ರೆಸ್ಟ್ ರೂಮ್ ಮಾತ್ರ ಸಪರೇಟ್ ಇರುತ್ತೆ. ನೀವು ಇನ್ ಸ್ವಲ್ಪ ತಲೆ ನೀವು ಫ್ರೆಶ್ ಆಗ್ಬಿಟ್ಟು ಕರೆಕ್ಟ್ ಆಗಿ 4 o'clock ಗೆ ಹಾಲ್ಗೆ ಬಂದ್ಬಿಡಿ, ನಿಮ್ಗೊಂದು ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೇ ತರ ಎಲ್ಲರೂ ಫ್ರೆಶ್ ಅಪ್ ಆಗ್ಬಿಟ್ಟು ಮೀಟಿಂಗ್ ಅಂತ ಹೇಳ್ಬಿಟ್ಟು ಒಂದ್ ಜಾಗಕ್ಕೆ ಹೋಗಿರ್ತಾರೆ. ಆ ಜಾಗದಲ್ಲಿ ಇವ್ರ ಕೆಲ್ಸದ ಬಗ್ಗೆ ಹೇಳಕ್ಕೆ ಅಂತ ಒಬ್ರು ಬರ್ತಾರೆ. ಇವರೇ ಆ ಜಾಗಕ್ಕೆಲ್ಲ ಮ್ಯಾನೇಜರ್, ಅಂದ್ರೆ ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಮನ್ನೆಲ್ಲ ಈಗ ಶ್ಯಾಡೋ ಏಜೆಂಟ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇರೋದು. ಅದೇನೋ ಒಂದು ಕಾಮನ್ ಪೋಸ್ಟ್ ಅಲ್ಲ, ತುಂಬಾನೇ ಕಷ್ಟಪಟ್ರೇನೆ ಆ ಪೋಸ್ಟ್ ನ ನೀವು ಸಂಪಾದಿಸಕ್ ಆಗೋದು. ನೀವ್ ಇಷ್ಟು ಜನ ಇಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದೀರಲ್ಲ, ಆದ್ರೆ ನಮ್ಗೆ ಫೈನಲ್ ಆಗಿ 3 ಜನ ಮಾತ್ರ ಬೇಕಾಗ್ತಾರೆ. ನಿಮ್ಮಲ್ಲಿ ನಿಮ್ ಕೈಲಿ ಎಷ್ಟು ಬೆಸ್ಟ್ ಆಗುತ್ತೋ ನೀವು ಅದನ್ನ ಕೊಡ್ರಿ, ಅದನ್ನ ಇಟ್ಟು ನಿಮ್ ರ್ಯಾಂಕಿಂಗ್ಸ್ ಎಲ್ಲ ರೇಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಬೋರ್ಡ್ ಮೇಲೆ ಬಂದು ಅವ್ರ ರ್ಯಾಂಕಿಂಗ್ಸ್ ಎಲ್ಲ ಹಾಕಿರ್ತಾರೆ. ಅಂದ್ರೆ ಇದಕ್ಕೂ ಮುಂಚೆ 2 ಇಂಟರ್ವ್ಯೂ ಮಾಡಿರ್ತಾರಲ್ಲ, ಅದ್ರಲ್ಲಿ ಯಾರ್ಯಾರಿಗೆ ಏನೇನ್ ರ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟೇ ಬರುತ್ತೆ. ಅದ್ರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಆಂಡ್ರೂ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ನಮ್ ಹೀರೋ. ಅದೇ ತರ ಹೋದ್ರೆ ನಮ್ ಹೀರೋಯಿನ್ ಬಂದು ಲಾಸ್ಟ್ ಪ್ಲೇಸ್ ಅಲ್ಲಿ ಇರ್ತಾಳೆ. ಆದ್ರೆ ಅವಳಿಗೆ ಮುಖ ಒಂಥರ ಚಿಕ್ಕದಾಗ್ಬಿಡುತ್ತೆ. ಆಂಡ್ರೂ ಹೇಳ್ತಾನೆ, ನೋಡ್ದಾ ನಾನು ಹೇಳ್ತಾನೆ ನಾನೇ ಫಸ್ಟ್ ಪ್ಲೇಸ್ ಅಂತ, ಇವಾಗಾದ್ರೂ ನಂಬ್ತಿ ಅಂದಾಗ ಹೀರೋ ಹೇಳ್ತಾನೆ, ಈಗ ಸದ್ಯಕ್ಕೆ ನೀನ್ ಫಸ್ಟ್ ಇರ್ಬೋದು, ಆದ್ರೆ ಮುಂದಕ್ಕೆ ನೋಡ್ಕೊಂಡಿರೋ ನಾನೇ ಫಸ್ಟ್ ಪ್ಲೇಸ್ ಬರ್ತೀನಿ ಅನ್ನೋ ತರ ಈಗಲೇ ಅವರಿಬ್ರಿಗೂ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇವಾಗ ಎಲ್ಲರೂ ಮೀಟಿಂಗ್ ನ ಮುಗಿಸ್ಕೊಂಡು ಅವ್ರವ್ರ ರೂಮ್ ಗೆ ಹೋಗ್ತಾರೆ. ಮೀನ್ಸ್ ಅವ್ರ ಒಂದು ಹಾಲ್ ಕೊಟ್ಟಿರ್ತಾರಲ್ಲ, ಅಲ್ಲೋಗಿ ಮಲ್ಕೊಳ್ತಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಅವ್ರಿಗೆ ಟ್ರೈನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಎಲ್ಲರೂ ಒಂದು ಗ್ರೌಂಡ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಓಡಕ್ಕೆ ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಒಳ್ಳೆ ಮಿಲಿಟರಿ ಟ್ರೈನಿಂಗ್ ತರನೇ ಇರುತ್ತೆ. ಇದು ಕೂಡ ಒಂದು ಕೌಂಟಿಂಗ್ ಬರುತ್ತೆ ಅಂತ ಕಾಣಿಸುತ್ತೆ, ಮಾರ್ಕ್ಗಲ್ಲ. ಸೊ ಎಲ್ಲರೂ ಕಷ್ಟಪಟ್ಟು ಅಲ್ಲಿ ಓಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋನ ಮತ್ತೆ ಆಂಡ್ರೂನ ತೋರಿಸ್ತಾರೆ. ಇವ್ರಿಬ್ರಿಗೆ ತಾನೇ ಕಾಂಪಿಟೇಷನ್ ಅಲ್ಲಿ ಇರೋದು, ನಾನ್ ಬೆಸ್ಟ್ ಇಲ್ಲ ನಿನಗಿಂತ ನಾನ್ ಬೆಸ್ಟ್ ಅಂತ ಹೇಳಿ ಒಬ್ರಿಗೊಬ್ರು ಸಕ್ಕದಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳಂತೂ ಎಲ್ಲಾದ್ರಲ್ಲೂ ಫೇಲ್, ಯಾಕಂದ್ರೆ ಇದ್ರಲ್ಲೆಲ್ಲ ಕೂಡ ಲಾಸ್ಟ್ ಆಗಿ ಬರ್ತಿದ್ದಾಳೆ. ಪಾಪ ಅವಳಿಗೆ ತುಂಬಾ ಕಷ್ಟ ಆಗ್ತಿದೆ, ಮಾಡಕ್ ಆಗ್ತಾ ಇಲ್ಲ. ಒಂದ್ ಲೆವೆಲ್ ನೋಡಿದ್ರೆ ರಾವನ್ನೇ ಬೆಸ್ಟ್, ಅವಳು ಕೂಡ ಸ್ವಲ್ಪ ಅವಳ ಕೈಲಿ ಆಗೋಷ್ಟು ಬೆಸ್ಟ್ ನ ಕೊಡ್ತಾ ಇರ್ತಾಳೆ. ಅವಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಚಿಕ್ಕಪ್ಪ ಕೂಡ ಅಲ್ಲಿರೋ CCTV ಕ್ಯಾಮ್ರಾನಲ್ಲಿ ನೋಡ್ತಾ ಇರ್ತಾರೆ, ಯಾರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಅದ್ರಲ್ಲಿ ನಮ್ ಹೀರೋನ ಗಮನಿಸ್ತಾರೆ. ಇವ್ನ್ ಯಾರು, ಇವ್ನೇನ್ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ, ಇವಾಗ ಇವ್ನ ಏನಾದ್ರು ಫಸ್ಟ್ ಬಂದ್ಬಿಟ್ರೆ ಆಮೇಲೆ ಆಂಡ್ರೂನ ಸೆಲೆಕ್ಟ್ ಮಾಡದೆ ಆಗ್ಬಿಟ್ರೆ ಇದಕ್ಕೇನಾದ್ರೂ ಒಂದ್ ಕೆಲಸ ಮಾಡ್ಬೇಕಲ್ವಾ, ಏನಾದ್ರೂ ಪಿನ್ ಇಡ್ಬೇಕಲ್ವಾ ಅಂತ ಹೇಳಿ ಯೋಚನೆ ಮಾಡಿದವನು ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಹೀರೋರೆಲ್ಲ ಅವ್ರ ರೂಮ್ ಹೋಗಿ ಫ್ರೆಶ್ ಅಪ್ ಆಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಸುಟ್ ಕೇಸ್ ಎಲ್ಲ ಅವ್ನ ಬಟ್ಟೆ ಎಲ್ಲ ಎತ್ತಾ ಇರ್ಬೇಕಾದ್ರೆ ಅದ್ರೊಳಗಡೆ ಒಂದು ಪೆನ್ ಸಿಗುತ್ತೆ. ಇವ್ನು ನೋಡ್ತಾನೆ, ಈ ಪೆನ್ನ ನಾನ್ ಇವಾಗ ಇಟ್ಟೆ, ಈ ಪೆನ್ನ ನಾನು ಇದುವರೆಗೂ ನೋಡೇ ಇಲ್ವೇ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಚಿಕ್ಕಪ್ಪ ಮತ್ತೆ ಅವ್ರ ಕಡೆಯವರೆಲ್ಲ ಒಳಗಡೆ ಬಂದ್ಬಿಡ್ತಾರೆ. ಅವ್ರು ಬಂದ್ ಹೇಳ್ತಾರೆ, ಇಲ್ಲಿ ಹೊಸದಾಗಿ ಟ್ರೈನಿಂಗ್ ಬಂದಿರೋರಲ್ಲಿ ಒಬ್ರು ಸ್ಪೈ ಬಂದಿದ್ದಾರೆ ಅಂತ ನಮ್ಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ, ಅದರಿಂದ ನಾವು ನಿಮ್ ಥಿಂಗ್ಸ್ ಎಲ್ಲ ಚೆಕ್ ಮಾಡ್ಬೇಕು. ಸೊ ನಿಮ್ ಥಿಂಗ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಎತ್ತಿ ಮೇಲಿಡಿ ನಾವು ಅದನ್ನೆಲ್ಲ ಚೆಕ್ ಮಾಡ್ಬೇಕು, ನೀವೆಲ್ಲ ದೂರ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರ ಹತ್ರ ಕರೆಕ್ಟ್ ಟೈಮ್ಗೆ ಬಂದಿರೋದು ನೋಡಿದ್ರೆ ನಮ್ ಹೀರೋಗೆ ಅರ್ಥ ಆಗ್ಬಿಡುತ್ತೆ ಇದೆಲ್ಲ ಇವ್ರು ಮಾಡ್ತಾ ಇರೋ ಪ್ಲಾನ್ ಅಂತ. ಮೋಸ್ಟ್ಲಿ ಇವನು ಅಂತ ಅಂದ್ರೆ ನಮ್ ಹೀರೋ ಅಂತ ಕಂಡಿಡ್ದಿರಲ್ಲ ಅವರು, ಇದ್ರೂನು ಇವ್ನ್ ಫಸ್ಟ್ ಬರಬಾರ್ದು ಅಂತ ಹೇಳಿ ಈ ತರ ಒಂದು ಪ್ಲಾನ್ ಮಾಡಿ ಅವ್ರನ್ನ ಸಿಕ್ಕಾಕಿಸ್ಬಿಟ್ಟು ಕಂಪ್ಲೀಟ್ ಆಗಿ ಟ್ರೈನಿಂಗ್ ಇಂದ ನಾನು ಹೊರಗಡೆ ಹಾಕ್ಬಿಡ್ಬೇಕು ಅಂತ ಈ ತರ ಮಾಡೋದು. ನಮ್ ಹೀರೋಗೆ ಕೂಡ ಅರ್ಥ ಆಗ್ತಿದೆ ಇವ್ರೇನೋ ಒಂದು ಕಿತಾಪತಿ ಕೆಲಸ ಮಾಡ್ತಿದ್ದಾರೆ ಅಂತ. ಆತರ ಚೆಕಿಂಗ್ ಮಾಡ್ಕೊಂಡ್ ಬರೋರು ಸುತ್ತ ಚೆಕ್ ಮಾಡ್ಕೊಂಡ್ ಬಂದು ಈಗ ನಮ್ ಹೀರೋ ಸೂಟ್ ಕೇಸ್ ನ ಕೂಡ ತೆಗಿತಾರೆ. ಇಲ್ಲಿಗೆ ಸೆಕೆಂಡ್ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಥರ್ಡ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಥರ್ಡ್ ಎಪಿಸೋಡ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.